ವೀಕ್ಷಕರೇ ನಮಸ್ಕಾರ. ನಾವು ಇವತ್ತು ವಾಸವಿ ಮಂಡಳಿಯವರು ಆಯೋಜಿಸಿರುವಂತಹ ಒಂದು ತಿಂಡಿ ತಿನಿಸುಗಳ ಮೇಳಕ್ಕೆ ಬಂದಿದ್ದೀವಿ. ಇಲ್ಲಿ ಸ್ಪೆಷಾಲಿಟಿ ಏನಂದ್ರೆ ಇಲ್ಲಿರುವಂತಹ ಮಹಿಳಾ ಮಣಿಗಳು ತರಹೇವಾರಿ ತಿಂಡಿಗಳನ್ನ ಮಾಡಿ ಎಲ್ಲರಿಗೂ ಉಣಬಡಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಏನು ನಮ್ಮ ಜನರು ಯಾರು ಬಂದಿದ್ದಾರೆ ಅವರೆಲ್ಲ ಆ ಸ್ಟಾಲ್ಗಳ ಹತ್ರ ಹೋಗಿ ಏನೇನು ತಿಂಡಿಗಳನ್ನ ಮಾಡಿದ್ದಾರೆ, ಏನೇನು ಚಾಟ್ಸ್ ಆಗಿರ್ಬೋದು ಅಥವಾ ಒಂದಷ್ಟು ಹಳೆಯ ತಿಂಡಿಗಳನ್ನು ಕೂಡ ಮಾಡಿದ್ದಾರೆ. ತುಂಬಾ ಟೇಸ್ಟಿಯಾಗಿ ಮಾಡಿದ್ದಾರೆ. ಇದೆಲ್ಲದನ್ನ ಸವಿಯೋದಕ್ಕೆ ಒಂದಷ್ಟು ಜನ ಬಂದಿದ್ದಾರೆ. ಜೊತೆಗೆ ನಾವು ಕೂಡ ಬಂದಿದ್ದೀವಿ. ನಾವು ನಿಮ್ಮ ಪರವಾಗಿ ಬಂದಿದ್ದೀವಿ. ನೋಡೋಣ ಇವತ್ತು ಅವರೆಲ್ಲ ಏನೇನು ಅಡುಗೆಗಳನ್ನ ಮಾಡಿದ್ದಾರೆ, ತರಹೇವಾರಿ ತಿಂಡಿ ತಿನಿಸುಗಳನ್ನ ಹೇಗೆ ಮಾಡಿದ್ದಾರೆ, ಟೇಸ್ಟ್ ಹೇಗಿದೆ ಅನ್ನೋದನ್ನ ನಾನು ಕೂಡ ತಿಂದು ನಿಮ್ಗೆ ಹೇಳ್ತೀನಿ. ಸೊ ನಾನು ಆಗ್ಲೇ ಹೇಳ್ದೆ ಇಲ್ಲಿ ಲೇಡೀಸ್ ಏನು ಒಂದಷ್ಟು ತಿಂಡಿಗಳನ್ನ ಮಾಡ್ತಾ ಇದ್ದಾರೆ, ಅಡುಗೆಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ದೆ. ಇವಾಗ ಇಲ್ಲೊಂದು ಬ್ಯಾಚ್ ಇದೆ, ಇವ್ರು ಏನೇನು ಮಾಡ್ತಾ ಇದ್ದಾರೆ ಅವ್ರನ್ನೇ ತಿಳ್ಕೊಳ್ಳೋಣ. ಹಾಗೆ ತಿಂಡಿ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಅನ್ನೋದನ್ನ ನಾವು ಕೂಡ ಟೇಸ್ಟ್ ಮಾಡಿ ತಿಳ್ಕೊಳ್ಳೋಣ. ನಮಸ್ಕಾರ. ನಮಸ್ಕಾರ. ನಮ್ದು ಸ್ಟಾಲ್ ಹೆಸರು ಬಂದು ಟೇಸ್ಟ್ ಬಡ್ಸ್ ಅಂತ. ನಾವಿಲ್ಲಿ ಪಾವ್ ಭಾಜಿ, ಬಾಸಂದಿ ಹಾಗೂ ತುಪ್ಪ ಪೊಡಿ ಮಸಾಲ ದೋಸೆ ಮಾಡ್ತಿದ್ದೀವಿ. ಸೊ ಇದೊಂಥರ ಹೊಸದಾದ ಎಕ್ಸ್ಪೀರಿಯನ್ಸ್, ನಮಗೂ ಅನುಭವ. ನಾವೆಲ್ಲ ವೈಶ್ಯ ಮಹಿಳೆಯರೆಲ್ಲ ಸೇರಿ ಈ ಥರ ಸ್ಟಾಲ್ಸ್ ಹಾಕೊಂಡು ವ್ಯಾಪಾರ ಮಾಡೋದು ನಮಗೆ ಇರೋದು ಇದು ನಮಗೆ ಫಸ್ಟ್ ಟೈಮ್ ಆ್ಯಕ್ಚುಲಿ. ಸೊ ಒಳ್ಳೆ ವ್ಯಾಪಾರ ಆಗ್ತಿದೆ, ಚೆನ್ನಾಗಿದೆ ಅನುಭವ. ಸೊ ಇವಾಗ ನೀವು ಹೇಳಿದ್ರಿ ಏನು ಎಲ್ಲರೂ ಒಂದು ಸ್ಟಾಲ್ ಹಾಕೊಂಡು ಎಲ್ಲರೂ ಅಡುಗೆ ಮಾಡ್ತಾ ಇದೀವಿ, ತಿಂಡಿ ತಿನಿಸುಗಳನ್ನ ಮಾಡ್ಕೊಡ್ತಾ ಇದ್ದೀನಿ ಅಂತ. ಸೊ ಇದರ ಹಿಂದೆ ಮೋಟೋ ಏನು, ಲೈಕ್ ಇವಾಗ ಒಂದು ಕಾರಣ ಇರುತ್ತೆ ಏನಾದರೂ ಮಾಡಬೇಕು ಅಂತಂದ್ರೆ ವಾಟ್ಸ್ ದ ಮೇನ್ ರಿಸೈನ್ ಬಿಹೈಂಡ್ ಇಟ್? ಎಲ್ರಿಗೂ ಒಂದು ಎಕ್ಸ್ಪೀರಿಯನ್ಸ್ ಬೇಕು. ವ್ಯಾಪಾರ ಅಂದ್ರೆ ಹೇಗಿರುತ್ತೆ, ಹೇಗೆ ಮಾಡಬೇಕು, ಹೇಗೆ ಮ್ಯಾನೇಜ್ ಮಾಡಬೇಕು, ಹೇಗೆ ಮ್ಯಾನೇಜ್ ಮಾಡೋದು ಎಲ್ಲ ತಿಳ್ಕೊಳ್ಳೋದಕ್ಕೆ ಜಸ್ಟ್ ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ. ಅದು ಫನ್ ಆಗಿ ಮಾಡ್ತಾ ಇದೀವಿ, ಆನಂದ ಪೂರಿತವಾಗಿ ಮಾಡ್ತಾ ಇದೀವಿ ಅಷ್ಟೇ. ಸೊ ಹಾಗೆ ಇವಾಗ ನೀವು ಏನು ಹೇಳಿದ್ರಿ, ಇವಾಗ ಬಿಸ್ನೆಸ್ ಅನ್ನೋದು ಎಲ್ಲರಿಗೂ ಗೊತ್ತಾಗಬೇಕು, ಹೇಗೆ ನಡೆಯುತ್ತೆ ಅದೆಲ್ಲ. ನಿಮ್ಮ ಫ್ರೆಂಡ್ ಕೂಡ ಹೇಳಿದ್ರು ಕಸ್ಟಮರ್ ಅಟ್ರಾಕ್ಟ್ ಮಾಡೋದು ಹೇಗೆ, ಬಿಸ್ನೆಸ್ ಆ್ಯಕ್ಚುಲಿ ಇಂಪ್ರೂವ್ಮೆಂಟ್ ಮಾಡೋದು ಹೇಗೆ ಅಂತೆಲ್ಲ ನೀವೆಲ್ಲರೂ ಹೇಳಿದ್ರಿ. ಇಲ್ಲಿ ನಾನು ನೋಡ್ತಾ ಇರೋದು ಎಲ್ಲ ಬರೀ ಲೇಡೀಸೇ ಇದ್ದೀರಾ, ವಿಮೆನ್ ಎಂಪವರ್ಮೆಂಟ್ಗೆ ತುಂಬ ಒತ್ತು ಕೊಡ್ತಾ ಇದ್ದೀರಾ ನೀವೆಲ್ಲರೂ. ತುಂಬಾನೇ ಖುಷಿ ಆಯಿತು. ಹಾಗೆ ಇವತ್ತು ನೀವು ಹಾಕಿರೋ ಸ್ಟಾಲಲ್ಲಿ ತುಂಬ ಸ್ಪೆಷಲ್ ಏನು, ಹಾಗೆ ಏನು ಜಾಸ್ತಿ ಹೋಯ್ತು? ಮೂರು ಚೆನ್ನಾಗಿ ಹೋಗಿದೆ. ಆಕ್ಚುಲಿ ಈಗ ಟೈಮ್ ಈವ್ನಿಂಗ್ ಆಗಿರೋ ಸಾಯಂಕಾಲ ಆಗೋದ್ರಿಂದ ಪಾವ್ ಭಾಜಿ ತುಂಬಾ ಚೆನ್ನಾಗಿ ಹೋಗ್ತಿದೆ. ಸೊ ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಇನ್ನು ಸ್ವಲ್ಪ 7 o'clock ಆದ್ರೆ ಗೀ ಪೊಡಿ ಮಸಾಲ ದೋಸೆ ಸ್ವಲ್ಪ ಒಂಚೂರು ಇಂಪ್ರೂವ್ ಆಗುತ್ತೆ. ಬಾಸಂದಿ ನಮ್ದು ಫೇಮಸ್, ನಮ್ದು ಬಾಸಂದಿ ಟೇಸ್ಟ್ ಬಡ್ಸ್. ಇಟ್ಸ್ ಗುಡ್ ಎಕ್ಸ್ಪೀರಿಯನ್ಸ್ ಫಾರ್ ಅಸ್. ಇವಾಗ ನಾವು ಈಗ ತಾನೇ ಒಂದು ಸ್ಟಾಲ್ನ ಮಾತಾಡ್ಕೊಂಡು ಬಂದ್ವಿ. ಇವಾಗ ಮುಂದಿನ ಸ್ಟಾಲ್ಗೆ ಬಂದಿದ್ದೀವಿ. ಇದು ವಾಸವಿ ಪಾಕಶಾಲಾ ಅಂತ ಹೆಸರಿಟ್ಟಿದ್ದಾರೆ. ಇಲ್ಲಿ ಒಂದಷ್ಟು ಏನು ಐಟಮ್ಗಳು ಮಾಡಿದ್ದಾರೆ. ಸುಕ್ಕಿನುಂಡೆ ಕಾಣಿಸ್ತಾ ಇದೆ, ನಮ್ಮ ಅಜ್ಜಿ ಕಾಲದಲ್ಲಿ ಮಾಡ್ತಿದ್ರು. ಈಗ ಇಲ್ಲಿ ನಮ್ಗೆ ಅದನ್ನೇ ಮತ್ತೆ ತಿನ್ಸಕ್ಕೆ ರೆಡಿ ಆಗಿದ್ದಾರೆ. ಸಬ್ಬಕ್ಕಿ ಕಟ್ಲೆಟ್ಟು, ಮೆನು ಮಾತ್ರ ಸಖತ್ತಾಗಿದೆ. ಹಾಗೆ ಈಗ ಇಲ್ಲಿನ ಈ ಸಂಘದ ಪ್ರೆಸಿಡೆಂಟ್ ಆದಂತಹ ರಾಣಿ ಪ್ರಭಾ ಅವರು ನಮ್ಮ ಜೊತೆ ಇದ್ದಾರೆ. ಈ ಕಾರ್ಯಕ್ರಮದ ಬಗ್ಗೆ, ಹಾಗೆ ಇದರ ಹಿಂದೆ ಮೋಟಿವೇಶನ್ ಏನು, ಯಾಕೆ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ, ಹಾಗೆ ಯಾಕೆ ತಿಂಡಿ ತಿನಿಸುಗಳ ಕಾರ್ಯಕ್ರಮವನ್ನೇ ಮಾಡಬೇಕು, ಅದನ್ನೊಂದು ಬಿಸ್ನೆಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಯಾಕೆ ಮಾಡಬೇಕು ಅನ್ನೋದು ಅವರನ್ನೇ ಕೇಳಿ ತಿಳ್ಕೊಳ್ಳೋಣ. ಮ್ಯಾಮ್ ನಮಸ್ಕಾರ. ನಮಸ್ಕಾರ. ಜೈ ವಾಸವಿ. ನಾನು ರಾಣಿ ಪ್ರಭಾಕರ್ ಅಂತ, ವೈಕುಂಠ ಮಜ್ಜಾ ಮಂಡಳಿ ವಾಸಿ ಮಹಿಳಾ ಮಂಡಳಿಯಿಂದ ಪ್ರೆಸಿಡೆಂಟ್ ಆಗಿದ್ದೀನಿ. ಇಲ್ಲಿ ವಾರನೂ ನಮ್ಮ ಸಂಘದಲ್ಲಿ ಸಂಘ ನಡೆಯುತ್ತೆ. ಯಾವಾಗ್ಲೂ ನಾವು ಮೊದಲೇ ದೇವರ ನಾಮಗಳೆಲ್ಲ ನಡೆಸ್ತಾ ಇದ್ವಿ, ಆಮೇಲೆ ಭಗವದ್ಗೀತೆ ನಡೆಸ್ತಾ ಇದ್ವಿ, ಅದ್ರ ಜೊತೆ ಕಲ್ಚರಲ್ ಆಕ್ಟಿವಿಟೀಸ್ ಶುರು ಮಾಡಿದ್ವಿ. ಮತ್ತೆ ಒಂದಿನ ಯಾಕೆ ನಾವು ಸರಿಯಾಗಿರೋ ತಿಂಡಿಗಳು, ಸಿಹಿಯಾದ ತಿಂಡಿಗಳು, ಅನಾದಿ ಕಾಲದಿಂದ ನಡೆದಿರೋ ತಿಂಡಿಗಳೆಲ್ಲ ಮರ್ತೋಗಿ ಯಾವಾಗಲೂ ಬೋಂಡಾ ಬಜ್ಜಿ ಚರ್ಮುರಿ ತಿನ್ನೋ ಸಾಮಾನ್ಯ, ಒಂದು ಸ್ಪೆಷಲ್ ಚರ್ಮುರಿ ತಿಂಡಿಗಳನ್ನ ಕೊಡೋಣ ಅಂತಂದ್ಬಿಟ್ಟು ನಾವು ಮೋಟಿವೇಟ್ ಮಾಡೋಣ ಅಂತಂದ್ಬಿಟ್ಟು ನಮ್ಮ ಹೆಣ್ಮಕ್ಳೆಲ್ಲ ಬಿಸಿಲು ಬೇಗ ಎಲ್ಲರೂ ಒಣಗೋಗಿದ್ರು. ಅವ್ರನ್ನೆಲ್ಲ ಸ್ವಲ್ಪ ಕುಣಿಸೋಣ, ನಗಿಸೋಣ, ನಾವು ಆರಾಮಾಗಿರೋಣ, ಚೆನ್ನಾಗಿ ಮಾಡಿಸೋಣ ಅಂತಂದ್ಬಿಟ್ಟು ಇದು ಮಾಡಿಸ್ತಾ ಇದೀವಿ ಕಾರ್ಯಕ್ರಮನ. ನೋಡಿ ಇವಾಗ ನಮ್ಮ ಚೋಲ್ಟೆ ನೋಡಿದ್ರಲ್ಲ, ಇಷ್ಟೊತ್ತು ಎಷ್ಟು ಜನ ತುಂಬಿದ್ದಾರೆ, ಅವ್ರು ಎಷ್ಟು ಖುಷಿ ಆಗ್ತಾ ಇದ್ದಾರೆ ಅಂತಂದ್ರೆ, ಅವ್ರು ಹೇಳ್ತಾ ಇದ್ದಾರೆ ಗುಡ್ಬಂಡೆಯಿಂದ 15 ಜನ ಜೊತೆಗಳು ಬಂದಿದ್ದಾರೆ, ಎಷ್ಟೊಂದು ಲಾರಿಗಳೆಲ್ಲ ಬರ್ತಾ ಇದೆ, ಅದೆಲ್ಲರೂ ಬರ್ತಾ ಇದ್ದಾರೆ. ಆದ್ರಿಂದ ನಮ್ಗೆ ಅದು ಖುಷಿ ಆಗುತ್ತೆ, ನಮ್ಗೆಲ್ಲರೂ ಚುರುಕಾಗ್ತಾರೆ ಜನ ಅಂತ ಅಂದ್ಬಿಟ್ಟು ಮಾಡಿಸ್ತಾ ಇದೀವಿ ಅಷ್ಟೇ. ನಮ್ಗೆ ಜನ ಜೈಬಾಸ್ವಿ. ಇವಾಗ ನಾನು ಏನ್ ಹೇಳ್ದೆ, ಮೆನು ಒಂದಷ್ಟು ಉದ್ದ ಹೇಳ್ದೆ. ಇವಾಗ ಇಲ್ಲಿ ನಮ್ಗೋಸ್ಕರ ಹಾಗೆ ನಮ್ಮ ವೀಕ್ಷಕರಿಗೋಸ್ಕರ ಇವಾಗ ನಿಮ್ಮಲ್ಲಿರೋ ಸ್ಪೆಷಲ್ ಐಟಮ್ ಯಾವ್ದು ಕೊಡ್ತೀರಾ ನಮಗೆ ತಿನ್ನೋದಕ್ಕೆ? ಓಕೆ, ಇದು ಸ್ವೀಟ್.
ಇದು ಚಿಕ್ಕಿನುಂಡೆ. ಓಕೆ, ಇದು ನಾನು ಸುಕ್ಕಿನುಂಡೆ. ಹೌದು, ನಾನು ಚಿಕ್ಕ ವಯಸ್ಸಲ್ಲಿ ತಿಂತಾ ಇದ್ದಿದ್ದು. ಆಕ್ಚುಲಿ ಇನ್ನೂ ಗಟ್ಟಿಯಾಗಿ ಮಾಡ್ತಾರೋ, ಬಟ್ ಇಲ್ಲಿ ಸಾಫ್ಟ್ ಆಗಿದೆ. ನೋಡಿ ನಾ ಟೇಸ್ಟ್ ಹೆಂಗಿದೆ ಅಂತ ಅಂದ್ಬಿಟ್ಟು. ವೀಕ್ಷಕರೇ, ನಾನು ನಿಮಗೆ ಕೊಡ್ತಾ ಇಲ್ಲ ಅಂತ ಬೇಜಾರಾಗಬೇಡಿ. ಯಾಕೆ ಅಂತಂದ್ರೆ ನೀವು ಎಲ್ಲರೂ ಇಲ್ಲಿಗೆ ಬರ್ಬೋದು. ಇದೇ ರೀತಿಯಾಗಿ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನ ನಮ್ಮ ವಾಸವಿ ಸಂಘದವ್ರು ಮಾಡ್ತಾ ಇರ್ತಾರೆ. ಇದೇ ರೀತಿಯ ಕಾರ್ಯಕ್ರಮಗಳಿಗೆ ನೀವು ಕೂಡ ಬರ್ಬೋದು. ಇವಾಗ ನಿಮ್ಮೆಲ್ಲರ ಪರವಾಗಿ ನಾನು ಸವಿತಾ ಇದ್ದೀನಿ, ನೋಡೋಣ ಹೇಗಿದೆ ಅಂತ. ತುಂಬಾ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಏನ್ ಹಾಕಿ ಮಾಡಿರೋದು ಇದಕ್ಕೆ? ಸೋಡಾ ಬಟ್. ಇವಾಗ ನಾವು ಅಲ್ಲಿ ಮುಗಿಸ್ಕೊಂಡು ಮುಂದಿನ ಸ್ಟಾಲ್ಗೆ ಬಂದಾಯ್ತು. ನಿಮ್ಮ ಸ್ಟಾಲ್ ಹೆಸರೇನು? ಇಂಡಿಯನ್ ಕಿಚನ್ ದೇಸಿ ರುಚಿ ಇಂಡಿಯನ್ ಕಿಚನ್ ಅಂತೆ. ಇಲ್ಲಿ ಒಂದಷ್ಟು ನಮ್ಮ ಮನೆಗಳಲ್ಲಿ ಮಾಡೋ ತರ ಒಂದಷ್ಟು ಒಬ್ಬಟ್ಟುಗಳು ಕಾಣಿಸ್ತಾ ಇದೆ. ಇದನ್ನ ಪಲ್ಯದ ರೊಟ್ಟಿ ಅಂತ ಹೇಳ್ತಾರಂತೆ. ನನಗೂ ಕೂಡ ಗೊತ್ತಿರಲಿಲ್ಲ, ನಾನು ಇದೇ ಫಸ್ಟ್ ಟೈಮ್ ಕೇಳಿದೆ ಆಕ್ಚುಲಿ. ನಿಮ್ಮೆಲ್ಲರ ಸ್ಮೈಲ್ ಅಲ್ಲಿ ಗೊತ್ತಾಗ್ತಾ ಇದೆ ಏನ್ ಟೇಸ್ಟಿಯಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಟೇಸ್ಟ್ ಹೆಂಗಿದೆ ಅಂತ ಅನ್ಸುತ್ತೆ ನಿಮ್ಗೆ? ನೀವೆಲ್ಲರೂ ತಿಂದ್ರೆ ಫಸ್ಟ್ ಸೂಪರ್ ಆಗಿದೆ. ಓಕೆ, ಏನ್ ಸ್ಪೆಷಲ್ ಏನು ಇದ್ರದ್ದು ಪಲ್ಯದ ಉಂಡೆದು ಸ್ಪೆಷಲ್? ಪಲ್ಯದ ಉಂಡೆಯಲ್ಲಿ ಎಲ್ಲರೂ ಬೋಂಡ ಮಾಡ್ತಾರೆ, ಇಲ್ಲ ಮಸಾಲೆ ದೋಸೆಗೆ ಮಾಡ್ತಾರೆ. ಯಾರು ಈ ತರ ರೊಟ್ಟಿ ಮಾಡಲ್ಲ. ನಾವು ಸ್ಪೆಷಲ್ ಆಗಿ ರೊಟ್ಟಿ ಮಾಡ್ತಾ ಇರೋದು. ಬಟ್ ಇದು ಟ್ರೆಡಿಷನ್ ನಮ್ಮ ಮನೇಲಿ. ಸ್ಪೆಷಲ್ ನಮ್ಮ ಶೆಟ್ರ್ ಆದಿವೈಶ್ಯ ಅವ್ರದ್ದು ಸ್ಪೆಷಲ್ ಇದು. ಸ್ಪೆಷಲ್ ತಿಂಡಿ ಹೌದು. ಹೌದು. ಇವಾಗ ಮಿಕ್ಕಿದ ಏನೇನು ತಿಂಡಿಗಳು ಮಾಡಿ? ಬೋಂಡಾ ಸೂಪ್ ಇದೆ. ಈ ಚಳಿ ಮಳೆ ಬರ್ತಾ ಇದೆ ಇವಾಗ, ಸೊ ಚೆನ್ನಾಗಿರುತ್ತೆ ಬೋಂಡಾ ಸೂಪು ಎಲ್ಲ ಬಿಸಿ ಬಿಸಿಯಾಗಿ. ಮತ್ತೆ ಕೋವಾ ಲಾಡು ಮಾಡ್ತಾ ಇದೀವಿ, ಅದು ತುಂಬಾ ಚೆನ್ನಾಗಿದೆ. ಎಲ್ಲ ಹೋಮ್ ಮೇಡು, ನಿಪ್ಪಟ್ಟು ಮಾಡಿದೀವಿ. ಶೆಟ್ರು ತಿಂಡಿ ಅಲ್ವಾ, ಸೊ ನಿಪ್ಪಟ್ಟು ಮಾಡಿದೀವಿ. ಸೊ ಎಲ್ಲ ಹೋಮ್ ಮೇಡೆ, ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿ. ಹಾಯ್, ನೀವೇನ್ ಮಾಡ್ತಾ ಇದ್ದೀರಾ? ನಾವು ಎಲ್ಲ ಇದೆ. ಓ ಏನಿಲ್ಲ, ಎಲ್ಲರೂ ಸೇರಿ ಎಲ್ಲ ವೆರೈಟೀಸ್ ಮಾಡಿದ್ದೀವಿ. ಎಲ್ಲ ಶೆಟ್ರು ತಿಂಡಿನೇ, ಎಲ್ಲ ಹೋಮ್ ಮೇಡ್ ಮಾಡಿರೋದು. ಚೆನ್ನಾಗಿರುತ್ತೆ ಅಂತ ನಾವು ಶೆಟ್ರು ತಿಂಡಿ ಎಲ್ಲ ಮಾಡಿದ್ದೀವಿ. ಇವಾಗ ಏನು ನೀವು ಇಷ್ಟು ಒಳ್ಳೆ ಕಾರ್ಯಕ್ರಮವನ್ನ ನಿಮ್ಮ ಜೊತೆ ಮಾಡ್ಕೊಡ್ತಾ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ. ಈ ಉದ್ದೇಶ ಏನಾಗಿರ್ಬೋದು ಈ ಕಾರ್ಯಕ್ರಮ ಮಾಡೋದಕ್ಕೆ? ಸರ್, ಇದರ ಮೂಲ ಉದ್ದೇಶ ಬಂದ್ಬಿಟ್ಟು ಎಲ್ಲ ನಮ್ಮ ಶೆಟ್ರದೆಲ್ಲ ಟೇಸ್ಟ್ ನೋಡಬೇಕು ಅಂತ ಎಲ್ಲ ಮಾಡ್ತಾ ಇದ್ದೀವಿ. ತುಂಬಾ ಇಷ್ಟ. ಅದಕ್ಕೋಸ್ಕರ ಅದಕ್ಕೆ ಮಾಡ್ತಾ ಇದ್ದೀವಿ. ಎಲ್ಲ ನಮ್ಗೆ ಅಷ್ಟವ್ರೇನೆ, ತುಂಬ ಚೆನ್ನಾಗಿರುತ್ತಲ್ವ. ಎಲ್ಲರೂ ಕಲಿತ್ರೆ ಅದೆಲ್ಲ ಹೋಮ್ ಮೇಡು, ಕೊಂಡ್ಕೊಂಡು ಬಂದಿರೋದು ಯಾವುದೂ ಇಲ್ಲ, ಎಲ್ಲ ನಾವು ಕೈಯಲ್ಲಿ ಮಾಡಿರೋದು. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅದೇ ನೀವು ತಿಂದು ನೋಡಿ ಹೇಳಿ. ಆರ್ಯವೈಶ್ಯರದು ಶೆಟ್ರು ತಿಂಡಿ ಪರಿಚಯ ಮಾಡೋದ್ರೊಂದಿಗೆ ಇವಾಗ ನಮ್ಮ ಆರ್ಯವೈಶ್ಯ ಜನಾಂಗದ ಕುಲದೇವತೆ ವಾಸವಿ ಮಾತೆ, ಆ ವಾಸವಿ ಮಾತೆ ದೇವಸ್ಥಾನ ರೀಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಅಂದರೆ ನವೀಕರಣ ಆಗ್ತಾ ಇದೆ. ಆ ಒಂದು ಉದ್ದೇಶಕ್ಕೋಸ್ಕರ ನಾವೆಲ್ಲ ಈ ಥರ ತಿಂಡಿಗಳು ಮಾಡಿಬಿಟ್ಟು ಇದನ್ನ ವ್ಯಾಪಾರ ಮಾಡಿಬಿಟ್ಟು ಆ ಬಂದಿರೋ ದುಡ್ಡಲ್ಲಿ ನಾವು ದೇವಸ್ಥಾನಕ್ಕೆ ಲಾಭ ಮಾತ್ರ ಕೊಡಬೇಕು ಅಂತ ನಾವೆಲ್ಲರೂ ಅನ್ಕೊಂಡಿದೀವಿ. ಹಾಗಾಗಿ ಇದು ಮೂಲ ಉದ್ದೇಶ. ಇವಾಗ ನಾನು ಇಷ್ಟೊಂದು ಸ್ಟಾಲ್ಸ್ ನೋಡ್ಕೊಂಡು ಬಂದೆ. ಎಲ್ಲ ಕಡೆನೂ ಲೇಡೀಸೇ ಇದ್ದೀರಾ. ಹಾಗೆ ಇಲ್ಲಿರೋರೆಲ್ಲರೂ ವಾಸವಿ ಸಮುದಾಯಕ್ಕೆ ಸೇರಿದವರು ಅಂತ ಕೂಡ ಹೇಳಿದ್ರು. ಏನು ಮೇನ್ ರೀಸನ್ ಏನು ಇವತ್ತು ಅದನ್ನ ಆಚರಣೆ ಮಾಡೋದಕ್ಕೆ, ಇವತ್ತು ಈ ರೀತಿಯಾದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ? ಜೈ ವಾಸವಿ, ನಮ್ಮದು ವೈಕುಂಠ ಭಜನಾ ಮಂಡಳಿ ಅಂತ ಚಿಕ್ಕಬಳ್ಳಾಪುರದಿಂದ. ಇಲ್ಲಿ ಓನ್ಲಿ ಲೇಡೀಸ್ ಸಂಘ ಇರೋದ್ರಿಂದ ಸ್ತ್ರೀಯರದು, ಅವ್ರು ಇವತ್ತು ಒಂದು ತಿಂಡಿ ಮೇಳ ಮಾಡಿ ಜನರಿಗೆ ಎಲ್ಲ ತಿಂಡಿ, ನಮ್ಮ ವೈಶ್ಯದ್ದು ತಿಂಡಿ ಎಲ್ಲ ಟೇಸ್ಟ್ ಮಾಡಿಸೋಣ ಅಂತ ಎಲ್ಲರೂ ಮಾತಾಡಿಕೊಂಡು ಈ ದಿನ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಸರ್. ಪ್ರತಿ ವರ್ಷವೂ ಇದು ನಡೀತಾ ಇರುತ್ತೆ. ಓಕೆ, ಇವತ್ತು ಏನು ಎಲ್ಲ ಕಡೆ ಲೇಡೀಸೇ ಇದ್ದೀರಾ, ಲೇಡೀಸ್ ಎಂಪವರ್ಮೆಂಟ್ ಆಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಪ್ರೆಸಿಡೆಂಟ್ ಬಗ್ಗೆ ಏನು ಈ ರೀತಿಯಾಗಿ ಒಂದು ಪ್ಲಾನ್ ಮಾಡಿದ್ದಾರೆ, ಇವತ್ತು ಮಾಡಬೇಕು ಅಂತ ಮಾಡಿದ್ದಾರೆ, ಏನು ಅನಿಸ್ತಾ ಇದೆ ಅವ್ರ ಬಗ್ಗೆ ನಿಮಗೆ? ಅವರು ತುಂಬ ಆ್ಯಕ್ಟಿವ್ ಆಗಿರ್ತಾರೆ ನಮ್ಮ ಪ್ರೆಸಿಡೆಂಟ್. ಅವ್ರನ್ನ ನೋಡಿ ನಾವು ಕಲಿಯೋದು ತುಂಬ ಇದೆ. ಅವರು ಯಂಗರ್ಸ್ಗೆ ತುಂಬ ಎನ್ಕರೇಜ್ಮೆಂಟ್ ಮಾಡ್ತಾ ಇದ್ದಾರೆ. ಮೋಟಿವೇಟ್ ಸ್ಪೀಚಸ್ ಇರುತ್ತೆ. ಅವರು ಕಂಠ ತುಂಬ ಚೆನ್ನಾಗಿದೆ, ಅವ್ರ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಹಾಡ್ತಾರೆ. ಅವ್ರನ್ನ ನೋಡಿ ನಾವು ಕಲಿಯೋದು ತುಂಬ ಇದೆ. ವೀಕ್ಷಕರೇ, ನಾವು ಅವಾಗ್ಲಿಂದ ತಿಂಡಿಗಳನ್ನ ಟೇಸ್ಟ್ ಮಾಡ್ತಾನೆ ಇದ್ದೀವಿ. ಒಂದು ಕಡೆ ಪ್ರೋಟೀನ್ ಹೆಚ್ಚಿದೆ, ಇನ್ನೊಂದು ಕಡೆ ಕಾರ್ಬ್ಸ್ ಹೆಚ್ಚಿದೆ, ಇನ್ನೊಂದು ಕಡೆ ಇನ್ನೊಂದಷ್ಟು ತಿಂಡಿಗಳಲ್ಲಿ ಏನು ಟೇಸ್ಟ್ ಫುಲ್ ಆಗಿದೆ. ಹಾಗೆ ಬರೀ ಬೋರಿಂಗ್ ಆಗಿ ಯಾಕೆ ನಾವು ತಿಂಡಿನ ಸರ್ವ್ ಮಾಡಬೇಕು, ಇಂಟ್ರೆಸ್ಟಿಂಗ್ ಆಗಿ ಯಾಕೆ ಮಾಡಬಾರ್ದು ಅಂತ ಇಲ್ಲಿ ಕ್ಯಾಪ್ಸಿಕಮ್ ಒಳಗಡೆ ಒಂದು ಸ್ಟಫಿಂಗನ್ನು ಇಟ್ಬಿಟ್ಟು ಅದನ್ನು ನಮಗೆ ಸರ್ವ್ ಮಾಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಅವರನ್ನೇ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ. ನಮಸ್ತೆ. ಹೆಸರು?
ನನ್ನ ಹೆಸರು ರಾಜೇಶ್ವರಿ ಅಂತ. ರಾಜೇಶ್ವರಿ ಹೌದು. ಏನು ಮಾಡ್ತಾ ಇದ್ದೀರಾ ಇವತ್ತು ನೀವು? ನಾವು ಇವತ್ತು ವಾಸವಿ ಮಹಿಳಾ ಮಂಡಳಿಯಿಂದ ವೈಕುಂಠ ಭಜನಾ ಮಂಡಳಿ ವಾಸವಿ ಮಂಡಳಿಯಿಂದ ವೆರೈಟೀಸ್ ತಿಂಡಿಗಳೆಲ್ಲ ಮಾಡ್ತಾ ಇದ್ದೀವಿ. ಅದರಲ್ಲಿ ನಾನು ರಾಗಿ ಅಮೃತ ಫಲ ಮಾಡಿದ್ದೀನಿ, ಮತ್ತು ಅಮೃತ ಫಲ ಮಾಡಿದ್ದೀನಿ. ತಿರ್ಗಾ ಅದು ಹಳೆ ಕಾಲದ್ದು, ಈಗಿನ ಕಾಲದಲ್ಲಿ ಮಾಡಲ್ಲ ಅವೆಲ್ಲ. ನಾನು ಹಳೆ ಕಾಲದ ಅಮೃತ ಫಲ ಮಾಡಿದ್ದೀನಿ. ಮತ್ತು ನುಚ್ಚುನುಂಡೆ ಗಣೇಶನ ಹಬ್ಬಕ್ಕೆ ಮಾಡ್ತೀವಲ್ವ, ಅದು ಕ್ಯಾಪ್ಸಿಕಮಲ್ಲಿ ಹಾಕಿ ವೆರೈಟಿಯಾಗಿ ಮಾಡಿದ್ದೀನಿ. ತಿರ್ಗಾ ಹಲಸಿನ ಬೀಜ ಅದರಲ್ಲಿ ವಡೆ ಮಾಡಿದ್ದೀನಿ, ಸೂಪ್ ಮಾಡಿದ್ದೀನಿ, ಸ್ವೀಟ್ ಕಾರ್ನರ್ ಸೂಪ್ ಮಾಡಿದ್ದೀನಿ. ಇಷ್ಟೆಲ್ಲ ಮಾಡಿದ್ದೀನಿ ನಾನು. ಇವಾಗ ನೀವು ಇಷ್ಟು ತಿಂಡಿಗಳ ಲಿಸ್ಟ್ ಹೇಳಿದ್ರಿ, ಇದರಲ್ಲಿ ನಾನು ಕೇಳಿರೋದು ಬರೀ ಒಂದು 2 ತಿಂಡಿ ಹೆಸರು ಕೇಳಿರ್ಬೋದು ಅಷ್ಟೇ. ನೀವು ಇವಾಗ ವೀಕ್ಷಕರೇ, ನಾನು ಇವಾಗ ಇವರು ಇಷ್ಟೊಂದು ತಿಂಡಿಗಳ ಹೆಸರನ್ನ ಹೇಳಿದ್ರು. ಇದರಲ್ಲಿ ನಾನು ಕೇಳಿರೋದು ಮೇ ಬಿ ಒಂದು 2 ತಿಂಡಿಗಳ ಹೆಸರನ್ನ ಕೇಳಿರ್ಬೋದು. ಇದೇ ಮೇನ್ ಉದ್ದೇಶ ಇಲ್ಲಿನ ಎಲ್ಲ ಲೇಡೀಸ್ದು, ಏನಂದ್ರೆ ಅವಾಗಿನ ಹಳೆಯ ತಿಂಡಿಗಳ ಅಥವಾ ಏನು ನಮ್ಮ ಹಿರಿಕರು ಏನು ತಿಂಡಿಗಳನ್ನು ಮಾಡ್ತಾ ಇದ್ರು ಅದನ್ನ ಇಲ್ಲಿ ಎಲ್ಲರಿಗೂ ಪರಿಚಯ ಮಾಡಿಸ್ಬೇಕು ಅನ್ನೋದು ಇವರ ಮೇನ್ ಉದ್ದೇಶ ಆಗಿತ್ತು. ಅದೇ ರೀತಿಯಾಗಿ ಆ ಕೆಲಸವನ್ನ ಸುದೀರ್ಘವಾಗಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇವತ್ತು ಅವರು ಏನು ನಮ್ಮ ರಾಗಿಯಲ್ಲಿ ಏನೋ ಮಾಡಿದ್ದೀನಿ ಅಂತ ಹೇಳಿದ್ರು, ಒಂದು ಸ್ವೀಟ್ ಮಾಡಿದ್ದೀನಿ ಅಂತ, ಅಮೃತ ಫಲ, ರಾಗಿಯಲ್ಲಿ ಅಮೃತ ಫಲ ಮಾಡಿದ್ದೀನಿ ಅಂತ ಹೇಳಿದ್ರು. ಅದನ್ನ ಟೇಸ್ಟ್ ಮಾಡೋಣ, ನಿಮ್ಮೆಲ್ಲರಿಗೋಸ್ಕರ ನಾನು ಕೂಡ ಟೇಸ್ಟ್ ಮಾಡ್ತೀನಿ, ನೋಡೋಣ ಹೇಗೆ ಬಂದಿದೆ ಅಂತ. ಓಕೆ, ರಾಗಿಯಲ್ಲಿ ಅಮೃತ ಫಲ. ತೆಂಗಿನಕಾಯಿ ಹಾಕಿದಾರಂತೆ, ಆಮೇಲೆ ಶುಗರ್ ಹಾಕಿದ್ರೆ ಬೆಲ್ಲ ಹಾಕಿದ್ರೆ ಬೆಲ್ಲ ಹಾಕಿರೋದು. ಓಕೆ, ಬೆಲ್ಲ ಹಾಕಿರೋದು ಹೆಲ್ತಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ರಾಗಿಯಲ್ಲಿ ಮಾಡಿರೋದು. ರಾಗಿಯಲ್ಲಿ ಏನು ಎಲ್ಲರೂ ಬೋರ್ ಆಗುತ್ತಪ್ಪ ಬರೀ ರಾಗಿ ಮುದ್ದೆ ತಿಂತಾ ಇದ್ದೀವಿ ಅಂತ ಯಾರಾದರೂ ಅಂದ್ಕೊಂಡಿದ್ರೆ, ರಾಗಿ ರೊಟ್ಟಿ, ರಾಗಿ ಮುದ್ದೆ, ಈ ಸ್ವೀಟ್ ಒಂದ್ಸರಿ ಮಾಡ್ಕೊಂಡು ನೋಡಿ. ರಾಗಿನ ತುಂಬ ಇಷ್ಟಪಡ್ತಾರೆ, ರಾಗಿ ಹಿಟ್ಟನ್ನ. ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ಇನ್ನು ಇವತ್ತು ನಿಮ್ಮ ಮೆನುವಲ್ಲಿ ತುಂಬ ಸ್ಪೆಷಲ್ ಅಂದರೆ ಏನು ನಿಮ್ಮ ಮೆನುವಲ್ಲಿ? ಇಲ್ಲಿ ರಾಗಿ ಅಮೃತ ಫಲ ತುಂಬ ಸ್ಪೆಷಲ್ಲು, ಯಾಕಂದರೆ ಯಾರೂ ಮಾಡಿಲ್ಲ. ಈಗಿನ ಕಾಲದವ್ರಂತ ಯಾರು ಮಾಡೋದೇ ಇಲ್ಲ, ಅದನ್ನ ಕೇಳೋದೇ ಇಲ್ಲ. ಇದು ಹಳೆ ಕಾಲದ್ದು ಸ್ವೀಟ್ಸು. ಹಲಸಿನ ಬೀಜದಲ್ಲಿ ವಡೆ ಮಾಡಿದ್ದೀನಿ, ಅದು ತುಂಬ ಚೆನ್ನಾಗಿದೆ. ಹಲಸಿನ ಬೀಜ ಮತ್ತು ಚಿರೋಟಿ ರವೆ ಒಂದು ಸ್ವಲ್ಪ, ಅದಕ್ಕೆ ಕಡಲೆ ಹಿಟ್ಟು ಒಂಚೂರು, ಈರುಳ್ಳಿ ಎಲ್ಲ ಹಾಕಿಬಿಟ್ಟು ವಡೆ ಮಾಡಿದ್ದೀನಿ. ಕೊತ್ತಂಬರಿ ಮಾಮೂಲಿಯಾಗಿ ಬಿಸಾಕ್ಬಿಡ್ತಾರೆ. ಆ ಬೀಜನ ಬಿಸಾಕದೆ ಯೂಸ್ ಮಾಡ್ಕೊಂಡಾಗ ನಮಗೆ ಅದರಿಂದ ಯೂಸ್ ಇದೆ ಅಲ್ವಾ, ವಿಟಮಿನ್ ಸಿ, ವಿಟಮಿನ್ ಡಿ ಎಲ್ಲ ಸಿಗತ್ತೆ. ಅದರಿಂದ ನಾವು ಈ ರೀತಿ ಆದರೂ ಯೂಸ್ ಮಾಡ್ಕೋಬೋದು, ಸ್ನ್ಯಾಕ್ಸ್ ಥರನೂ ಯೂಸ್ ಮಾಡ್ಬೋದು ಅನ್ನೋ ಒಂದು ಉದ್ದೇಶಕ್ಕೆ ನಾವು ವಡೆ ಮಾಡಿದ್ದೀವಿ ಅಷ್ಟೇ. ಹಾಂ, ಆಯ್ತು. ಹಲಸಿನ ಬೀಜದಿಂದ ಮಾಡಿರುವಂತಹ ವಡೆ ಇದು. ಎಲ್ಲರೂ ಬಿಸಾಕ್ತಾರೆ, ಅದನ್ನು ನಾವು ಬೇಯಿಸ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಎಲ್ಲ ವೀಕ್ಷಕರೇ, ಇವರು ಹೇಳ್ತಾ ಇರೋದು ಏನಂತಂದ್ರೆ, ಯೂಶಲಿ ನಾವೇನು ಮಾಡ್ತೀವಿ, ಹಲಸಿನ ಹಣ್ಣನ್ನು ತಿಂದಾದ್ಮೇಲೆ ನಾವೇನು ಮಾಡ್ತೀವಿ, ಯೂಶಲಿ ಬೀಜವನ್ನು ಬಿಸಾಕ್ತೀವಿ. ಆದರೆ ಇಲ್ಲಿ ಇಲ್ಲಾಗಿರೋದು ಆ ಬೀಜವನ್ನು ಗ್ರೈಂಡ್ ಮಾಡಿಬಿಟ್ಟು ಅದರೊಳಗಡೆ ಮಸಾಲ ಹಾಕಿಬಿಟ್ಟು ಒಂದಷ್ಟು ಮಸಾಲೆಗಳನ್ನು ಹಾಕಿರ್ತಾರೆ. ವಡೆ ಮಾಡಬೇಕು ಅಂತಂದರೆ ಒಂದು ವಡೆಯನ್ನು ತಯಾರು ಮಾಡಿಕೊಟ್ಟಿದ್ದಾರೆ. ನೋಡೋಣ ಇದು ಹೇಗೆ ಟೇಸ್ಟ್ ಇದೆ ಅಂತಂದ್ಬಿಟ್ಟು. ನಮಗೆ ಬೋರ್ ಆದಾಗ ಬರೀ ನಾವು ನಾನ್ ವೆಜ್ ತಿನ್ನೋದಲ್ಲ ವೀಕ್ಷಕರೇ, ಈ ವಡೆನ ಒಂದ್ಸರಿ ಮಾಡ್ಕೊಂಡು ತಿನ್ನಿ ಮನೆಯಲ್ಲಿ. ನೀವು ಹೇಳ್ತೀರಾ, ನಮ್ಮ ಸಿಹಿಕೈ ಚಂದ್ರು ಅವ್ರು ಇದ್ದಾರೆ ಗೊತ್ತಾ, ನಳಪಾಕರು, ಕುದುರೆ ಸೌಂಡ್ ಮಾಡ್ತಾರಲ್ಲ ಆ ರೀತಿ ಸೌಂಡ್ ಮಾಡ್ತೀರಾ. ಸೀರಿಯಸ್ಲಿ ಸಕ್ಕತ್ತಾಗಿದೆ ಈ ವಡೆ. ಇದುವರೆಗೂ ನಾನು ಒಂದಷ್ಟು ಸ್ಟಾಲ್ಗಳಲ್ಲಿ ನಾನು ಒಂದಷ್ಟು ಟೇಸ್ಟ್ ಮಾಡಿದೆ. ಎಲ್ಲ ಕಡೆ ಸ್ನ್ಯಾಕ್ಸ್ ಏನು ಮಾಡಿದ್ದಾರೆ ಅದರ ಎಲ್ಲವನ್ನ ಈ ಏನು ಹಲಸಿನ ಬೀಜದ ವಡೆ ಮೀರಿಸ್ತಾ ಇದೆ ಅಂತಲೇ ಹೇಳ್ಬೋದು. ತುಂಬ ಸಕ್ಕತ್ತಾಗಿದೆ ಈ ವಡೆ. ಆ್ಯಕ್ಚುಲಿ ನೀವು ಬಂದು ಟ್ರೈ ಮಾಡಬೇಕು. ಇವತ್ತು ಏನು ನಮ್ಮ ನ್ಯೂಸ್ ಟೆಲಿಕಾಸ್ಟ್ ಆಗ್ತಾ ಇದೆ ಇವತ್ತು ಕೂಡ. ಹಾಗೆಯೇ 7:30-8 ಗಂಟೆವರೆಗೂ ನಿಮ್ಮ ಸ್ಟಾಲ್ಸ್ ಇರುತ್ತಲ್ವ, ದಯವಿಟ್ಟು ಬಂದು ಟ್ರೈ ಮಾಡಿ. ಹಾಗೆಯೇ ಈ ವಡೆ ತುಂಬ ಸಕ್ಕತ್ತಾಗಿದೆ. ಇವತ್ತು ನಾನು ಟೇಸ್ಟ್ ಮಾಡಿರೋ ಎಲ್ಲ ಡಿಶಸ್ಗಿಂತ ಇದು ಮೇಲ್ಗೈ ಸಾಧಿಸಿದೆ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು. ವೀಕ್ಷಕರೇ, ನನಗೆ ಒಂದು ಇದು ಫೇವ್ರೆಟ್ ಅಂತಲೇ ಹೇಳ್ಬೋದು, ಗಾರ್ಲಿಕ್ ಬ್ರೆಡ್ಡು. ನಂಗೆ ಯೂಶಲಿ ಏನು ಜ್ವರ ಬಂದಾಗ ನಮ್ಮ ಅಮ್ಮ ಯೂಶಲಿ ಊಟ ಮಾಡೋಕ್ಕೆ ಕೊಡಲ್ಲ, ಅಂಥ ಟೈಮಲ್ಲೆಲ್ಲ ಈ ಗಾರ್ಲಿಕ್ ಬ್ರೆಡ್ ಮಾಡ್ಕೊಡ್ತಾರೆ. ಆದರೆ ನಮ್ಮ ಮನೇಲಿ ನಮ್ಮಮ್ಮ ಮಾಡ್ಕೊಡೋಷ್ಟು ಬೋರಿಂಗ್ ಆಗಿಲ್ಲ, ಇಲ್ಲಿ ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಅವ್ರನ್ನೇ ಕೇಳೋಣ ಇಂಗ್ರೀಡಿಯೆಂಟ್ಸ್ ಏನು ಹಾಕಿದ್ದಾರೆ ಅಂತ. ಹಾಗೆ ಇಷ್ಟು ಕಲರ್ಫುಲ್ಲಾಗಿ ಬರೋಕ್ಕೆ ರೀಸನ್ ಏನು ಅಂತಲೂ ಕೇಳ್ಬಿಡೋಣ. ಹಾಯ್. ನಮಸ್ತೆ, ನನ್ನ ಹೆಸರು ಲಾವಣ್ಯ ಲೋಕೇಶ್ ಅಂತ. ಎಸ್. ಓಕೆ, ಇವಾಗ ನೀವು ಮಾಡ್ತಾ ಇರೋದು ಗಾರ್ಲಿಕ್ ಬ್ರೆಡ್. ಎಸ್. ಏನು ಸ್ಪೆಷಾಲಿಟಿ ಏನು ಈ ಗಾರ್ಲಿಕ್ ಬ್ರೆಡ್?
ಏನು ಸ್ಪೆಷಲ್ ಅಂದರೆ ಕಲರ್ಫುಲ್ ಆಗಿದೆ, ಟೇಸ್ಟ್ ಫುಲ್ ಚೆನ್ನಾಗಿದೆ. ಹೆಂಗೆ ಬೇಕೋ ಹಂಗೆ ಮಾಡ್ಬೋದು. ಸ್ಪೈಸಿ ಬೇಕನ್ನೋರಿಗೆ ಖಾರ ಮಾಡ್ತೀವಿ, ಮಕ್ಕಳು ಬಂದರೆ ಲೈಟಾಗಿ ಮಾಡಿಕೊಡೋದು ನಮ್ಮ ಚಾಯ್ಸು. ತಿಂದವರೆಲ್ಲ ಸೂಪರ್ ಅಂತ ಇದ್ದಾರೆ, ಮತ್ತೆ ಬರ್ತಾ ಇದ್ದಾರೆ. ಇವತ್ತಿನ ಮೆನು ಏನು ನಿಮ್ಮದು? ನಮ್ಮದು ಮೆನು ಬಂದು ಗಾರ್ಲಿಕ್ ಬ್ರೆಡ್ಡು, ಮತ್ತು ಮ್ಯಾಂಗೋ ಕಟ್ಟಾಮಿಟ ಜ್ಯೂಸು, ಕುಲ್ಫಿ ಅಂತ, ಮತ್ತು ಮಂಗಳೂರು ಬೋಂಡ, ಮತ್ತು ಸಬ್ಬಕ್ಕಿ ಬುರ್ಗು ಒಗ್ಗರಣೆ ಹಾಕಿರೋದು. ಸ್ಪೆಷಾಲಿಟಿ ಏನು ಸಬ್ಬಕ್ಕಿ ಬುರ್ಗು? ಅಂದರೆ ಸಬ್ಬಕ್ಕಿ ಎಲ್ಲೂ ಸಿಗಲ್ಲ, ತುಂಬ ಕಮ್ಮಿ ಸಿಗೋದು. ಸೊ ನಾವು ತಂದು ಹಿಂದೂಪುರಿಂದ ತಂದು ಇಲ್ಲಿ ಒಗ್ಗರಣೆ ಮಾಡಿ ಇದೆ. ಮಾಮೂಲಿ ಬುರ್ಗೆಲ್ಲ ಸಿಗುತ್ತೆ, ಅದು ಸಿಗಲ್ಲ, ಹಾಗಾಗಿ ಅದು ತಂದು ಇದು ಮಾಡ್ತಾರೆ. ಇವಾಗ ನೀವು ಹೇಳಿದ್ರೆ ಏನು ಸಬ್ಬಕ್ಕಿ ಬುರ್ಗು ಅಂತ ಹೇಳಿದ್ರಿ, ಸಬ್ಬಕ್ಕಿ ಯೂಶಲ್ ಎಲ್ಲ ಕಡೆ ಸಿಗಲ್ಲ, ಅದನ್ನ ತಗೊಂಬಂದು ನಾವೀಗ ಮಸಾಲ ಹಾಕೋತಾ ಹೇಳ್ತಾ ಇದ್ದೀರಾ. ಅಂದ್ರೆ ತುಂಬಾ ಎಫರ್ಟ್ ಹಾಕ್ತಾ ಇದ್ದೀರಾ ಅಂತ ಅನ್ಸುತ್ತೆ ನಿಮ್ಮ ಹಾಕಿದ್ದೀವಿ. ಇವತ್ತೊಂದಿನ ಅಲ್ಲ, 3-4 ಡೇಸಿಂದ ಎಫರ್ಟ್ ಹಾಕಿದ್ದೀವಿ ನಾವು, ಅದಕ್ಕೆ ಸಕ್ಸಸ್ ಈ ಥರ ಇದೆ ನಮಗೆ. ಯಾಕಂದ್ರೆ ಇವಾಗ ನಾನು ಅಬ್ಸರ್ವ್ ಮಾಡಿದ ಥರನೇ ಇಲ್ಲಿ ಯಾವುದು ಕೂಡ ನಾರ್ಮಲ್ ತಿಂಡಿ ಬಿಡಪ್ಪ ಟ್ರೈ ಮಾಡೋದು ಬೇಡ ಅನ್ನೋ ಥರ ಯಾವ ತಿಂಡಿ ಕೂಡ ಇಲ್ಲ. ಎಲ್ಲ ತಿಂಡಿಗಳು ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ. ಕೂಡ ಗಾರ್ಲಿಕ್ ಬ್ರೆಡ್ ನ ಕಸ್ಟಮೈಸ್ ಮಾಡಿ ಕೊಡ್ತಾ ಇದ್ದೀರಾ. ಸರಿ, ಕರೆಕ್ಟ್. ಆಮೇಲೆ ಮ್ಯಾಂಗೋ ಕಟ್ಟಾಮಿಟ ಜ್ಯೂಸ್ ಅದು ತುಂಬ ಚೆನ್ನಾಗಿದೆ. ಅದನ್ನು ಸ್ವೀಟ್ ಜ್ಯೂಸ್ ಇವಾಗ ಜ್ಯೂಸ್ ಅಂದರೆ ಯೂಶ್ವಲಿ ಸ್ವೀಟ್ ಅಲ್ವಾ, ಬಟ್ ಇದು ಸ್ವೀಟ್ ಇಲ್ಲ, ಹುಳಿ, ಖಾರ, ಉಪ್ಪು ಎಲ್ಲ ಇದೆ ಫ್ಲೇವರು. ಈವನ್ ಶುಗರ್ ಪೇಷಂಟ್ಸು ಕುಡಿಬೋದು ಇದು. ಇವಾಗ ನೀವು ಕಟ್ಟಾ ಮ್ಯಾಂಗೋ ಜ್ಯೂಸ್ನ ನಮ್ಮ ವೀಕ್ಷಕರಿಗೆ ಹಾಗೆ ನಮ್ಮ ವೀಕ್ಷಕರಿಗೋಸ್ಕರ ನನ್ನ ಮುಖಾಂತರ ನೀವು ಒಂದು ಸರ್ವ್ ಮಾಡಬೇಕು. ಯಾ ಯೂಶಲಿ ನಾವೇನು ಕೇಳಿದೀವಿ, ಕಚ್ಚಾ ಮ್ಯಾಂಗೋ ಬೈಟ್ ಅಂದರೆ ನಮ್ಗೆ ಏನು ಜ್ಞಾಪಕ ಬರುತ್ತೆ? ಚಾಕ್ಲೇಟ್ ಜ್ಞಾಪಕ ಬರುತ್ತೆ, ಯಾಕಂದರೆ ನಾವು ಚಿಕ್ಕ ವಯಸ್ಸಲ್ಲಿ ತಿಂದಿರೋದೇ ಜಾಸ್ತಿ ಅದು. ಆದರೆ ಇಲ್ಲಿ ಅದೇ ರೀತಿ ಕಟ್ಟಾ ಮ್ಯಾಂಗೋ ಜ್ಯೂಸ್ ಅಂತ ಒಂದು ಜ್ಯೂಸ್ನ ರೆಡಿ ಮಾಡಿಕೊಟ್ಟಿದ್ದಾರೆ. ಇವರು ಇವಾಗ ತಾನೇ ಹೇಳಿದ್ರು ಏನಂದರೆ ಮ್ಯಾಂಗೋ ಜ್ಯೂಸ್ ಯೂಶಲಿ ಹೆಂಗಿರುತ್ತೆ, ಸ್ವೀಟ್ ಆಗಿರುತ್ತೆ. ಆದರೆ ಇಲ್ಲಿ ಕಟ್ಟಾ ಮ್ಯಾಂಗೋ ಜ್ಯೂಸ್ ಅಂದರೆ ಸ್ವಲ್ಪ ಟ್ಯಾಂಗಿ ಆಗೂ ಇರುತ್ತೆ, ಖಾರವಾಗೂ ಇರುತ್ತೆ, ಸ್ವಲ್ಪ ಸ್ವೀಟ್ ಆಗಿರುತ್ತೆ ಕೂಡ ಅಂತ ಹೇಳಿದ್ರು. ಸೊ ಶುಗರ್ ಪೇಷಂಟ್ಸ್ ಕೂಡ ಕುಡಿಬೋದು, ಅದೊಂದು ಸ್ಪೆಸಿಫಿಕೇಶನು ಮೆನ್ಷನ್ ಮಾಡಿ ಹೇಳ್ತಾ ಇದ್ದಾರೆ. ಯಾಕೆಂದರೆ ಯೂಶಲಿ ಜ್ಯೂಸ್ ಅಂದರೆ ಯಾರೂ ಕುಡಿಯಲ್ಲ, ಯಾಕೆಂದರೆ ಫ್ರುಕ್ಟೋಸ್ ಜಾಸ್ತಿ ಇರುತ್ತೆ ಅಂತ. ಸೊ ಇಲ್ಲಿ ಇವಾಗ ನಮಗೋಸ್ಕರ ಕಟ್ಟಾ ಮ್ಯಾಂಗೋ ಜ್ಯೂಸ್ ಕೂಡ ಬರ್ತಾ ಇದೆ, ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಓಕೆ, ಇದರಲ್ಲಿ ನಾನು ನೋಡ್ತಾ ಇದ್ದೀನಿ ಮ್ಯಾಂಗೋ ಪಲ್ಪ್ ಕೂಡ ತೆಗ್ದಿದ್ದಾರೆ ಇದರೊಳಗಡೆ, ಹಾಗೆ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದಾರೆ, ಆಮೇಲೆ ಸ್ವಲ್ಪ ಸಾಸಿವೆ ಏನೇನೋ ಇದೆ. ಕುಡಿದು ನೋಡೋಣ ಟೇಸ್ಟ್ ಹೇಗಿದೆ ಅಂತ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ನಾವು ಇವಾಗ ರಾಮನವಮಿಗೆ ಖಾರದ ಮಜ್ಜಿಗೆ ಕೊಡ್ತೀವಿ ಗೊತ್ತಾ, ನೀರು ಮಜ್ಜಿಗೆ, ಆ ಸ್ಟೀಲ್ ಕೊಡ್ತಾ ಇದೆ. ಆದರೆ ಇದರೊಳಗಡೆ ಮ್ಯಾಂಗೋ ಹಾಕಿದ್ದಾರೆ. ಅಥೆಂಟಿಕ್ ಆಗಿದೆ, ನಮ್ಮ ದೇಸಿ ಫುಡ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ, ಡ್ರಿಂಕ್ ಮಾತ್ರ ಸಕ್ಕತ್ತಾಗಿದೆ. ಯು ಆಲ್ ಹ್ಯಾವ್ ಟು ಟ್ರೈ. ಓಕೆ, ಇವಾಗ ನಾವೇನು ಇಷ್ಟೊಂದು ಬಗೆಯ ತಿಂಡಿಗಳನ್ನು ನಾವು ಟೇಸ್ಟ್ ಮಾಡ್ಕೊಂಡು ಬಂದ್ವಿ. ಇಲ್ಲೂ ಕೂಡ ನನಗೆ ಎಲ್ಲ ಚಿಕ್ಕದಾಗಿ ಉಂಡೆಗಳು ಮಾಡಿಟ್ಟಿದ್ದಾರೆ. ಅದೇನು ಅಂತ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಅವ್ರ ಹೆಸರು ಕೇಳೋಣ. ನಮಸ್ಕಾರ. ಪದ್ಮಿನಿ ಶ್ರೀಧರ್ ಅಂತ. ಪದ್ಮಿನಿ, ನಿಮ್ಮ ಮೆನು ಏನು? ನಮ್ಮದು ಬಂದು ಹಿಂದೂಪುರ ಗೊತ್ತಲ್ಲ, ಹಿಂದೂಪುರ ಸ್ಪೆಷಲ್. ಸೊ ಅದು ಬಂದು ತೈರ್ ವಡ ವಿತ್ ಆಲೂ ಮಸಾಲ ಅಂತ. ದಹಿ ವಡ. ದಹಿ ವಡ ವಿತ್ ಆಲೂ ಮಸಾಲ. ಇನ್ನೊಂದು ಬಂದು ಚಿಂತಾಮಣಿ ಸ್ಪೆಷಲ್ ಆನಿಯನ್ ಚಟ್ಲಿ ಅಂತ. ಇದು ಪುರಾತನವಾದ ನಮ್ಮ ತಿನಿಸು, ಸಿಹಿ ತಿನಿಸು ಶಂಕರ ಪೋಳಿ ಅಂತ. ಇವೆಲ್ಲ ತುಂಬ ಚೆನ್ನಾಗಿದೆ, ಟೇಸ್ಟ್ ನೋಡಿದ್ರೆ ಚೆನ್ನಾಗಿ ಅನಿಸುತ್ತೆ. ಯೂಶಲಿ ಇವಾಗ ಚಾಟ್ಸ್ ಅಂದಿದ ತಕ್ಷಣನೇ ನಮ್ಮ ತಂದೆ ತಾಯಿ ಅಂದರೆ ಎಲ್ಲನೂ ಅಷ್ಟೊಂದು ಪ್ರಿಫರ್ ಮಾಡೋದು ಬೇಡ ಅಂತ ಹೇಳ್ತಾರೆ. ಆದರೆ ಇವಾಗ ಏನು ನೀವೇ ಮಾಡಿದ್ದೀರಾ, ಎಷ್ಟು ಹೆಲ್ದಿಯಾಗಿ ಪ್ರಿಪೇರ್ ಮಾಡಿದ್ದೀರಾ ಇದನ್ನೆಲ್ಲ? ಖಂಡಿತ ಇದೆಲ್ಲ ಆರ್ಗ್ಯಾನಿಕ್ ಅಂತಾನೆ ಅನ್ಕೋಪ್ಪ. ಮನೆಯಲ್ಲಿ ಶುದ್ಧವಾಗಿ ನೀಟಾಗಿ ಮಾಡಿರ್ತೀವಿ. ಯಾಕೆಂದರೆ ನಾವು ಮನೆಗಳಲ್ಲಿ ಹೆಂಗೆ ಮಾಡ್ಕೊತೀವೋ ಸೊ ಅದೇ ರೀತಿ ಪ್ರಿಪೇರ್ ಮಾಡಿರ್ತೀವಿ. ಯಾವುದೇ ರೀತಿ ಇದಾಗಬಾರ್ದು, ಸೈಡ್ ಎಫೆಕ್ಟ್ ಆಗಬಾರ್ದು ಅಂತ ಒಳ್ಳೆ ಇವನ್ನ ವಸ್ತುಗಳನ್ನ ಹಾಕಿ ಮಾಡಿರ್ತೀವಿ. ಸೊ ಅದಕ್ಕೆ ನೀವು ಭಯಪಡೋ ಅವಶ್ಯಕತೆ ಇರಲ್ಲ. ಓಕೆ, ಇವಾಗ ನೀವು ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಾ ಇದ್ದೀರಾ, ನಾನು ಎಲ್ಲ ಸ್ಟಾಲ್ಸಲ್ಲೂ ಲೇಡೀಸೇ ಇದ್ದಾರೆ. ಎಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದೀರಾ, ಎಷ್ಟು ಇಷ್ಟಪಟ್ಟು ಮಾಡ್ತಾ ಇದ್ದೀರಾ? ಇದು ಕಷ್ಟಪಟ್ಟಲ್ವೇ ಅಲ್ಲ, ತುಂಬ ಇಷ್ಟಪಟ್ಟು ಮಾಡ್ತಾ ಇದ್ದೀವಿ. ಏನು ಪ್ರತಿದಿನ ಮಾಡೋ ಅಂಥದ್ದಲ್ಲ, ವರ್ಷಕ್ಕೊಂದ್ಸಲ ನಾವು ಮಾಡೋದು. ಇದನ್ನು ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಮಾಡಿದ್ದೀವಿ. ಮಾಡೋದು ಕೂಡ ಎಂಜಾಯ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ತಯಾರಿ ಹೇಗಿತ್ತು ನಿಮ್ಮದು? ಯಾಕಂದ್ರೆ ಇಷ್ಟನ್ನು ಅರೇಂಜ್ ಮಾಡಬೇಕು ಅಂದ್ರೆ ಇಷ್ಟೆಲ್ಲ ಮಾಡಬೇಕು ಅಂದ್ರೆ ಒಂದು ಅರೇಂಜ್ಮೆಂಟ್ ಬೇಕಾಗುತ್ತೆ. ಖಂಡಿತ. ಎಷ್ಟು ಏನು ಇದಕ್ಕೆ ಇನ್ವಾಲ್ವ್ಮೆಂಟ್ ತಗೋತು ನಿಮ್ದು ಇದನ್ನೆಲ್ಲ ಅರೇಂಜ್ ಮಾಡೋದು? ಒಂಥರ ಹೆಂಗೆ ಅಂದರೆ ನಾವು ಒಬ್ಬೊಬ್ಬರೇ ಮಾಡೋದಲ್ಲಪ್ಪ, ಒಂದು ಗುಂಪಲ್ಲಿ ಮಾಡೋದು. ಒಂದು 5 ಜನ ಸೇರ್ಕೊಂಡು ಮಾಡೋದ್ರಿಂದ ನಾವು ಕುತ್ಕೊಂಡು ಮಾತಾಡಿಕೊಂಡು ನಕ್ಕೊಂಡು ಸಂತೋಷವಾಗಿ ಒಂದು ವಾರದಿಂದ ಇದ್ರ ಬಗ್ಗೆನೇ ಆಲೋಚನೆ ಮಾಡಿ ಒಂದು ಕಡೆ ಸೇರಿ ಒಂದೇ ಕಡೆ ಇದನ್ನೆಲ್ಲ ಪ್ರಿಪೇರ್ ಮಾಡಿದ್ದೀನಿ. ಸಂತೋಷ. ವೀಕ್ಷಕರೇ, ಇವಾಗ ನಾವು ಇಷ್ಟು ಮಳಿಗೆಗಳನ್ನು ಸುತ್ತಾಡ್ಕೊಂಡು ಬಂದ್ವಿ, ನಾವು ಕೂಡ ಟೇಸ್ಟ್ ಮಾಡಿದ್ವಿ, ಜೊತೆಗೆ ನೀವು ಕೂಡ ಅದನ್ನು
ಆಹ್ವಾನಿಸಿದ್ರಿ ಅಂತ ನಾನು ಅನ್ಕೋತಾ ಇದ್ದೀನಿ. ಹಾಗೆ ಇಲ್ಲಿ ಏನು ನಮ್ಮ ಲೈವ್ ಕೌಂಟರ್ ಅಲ್ಲಿ ನಮ್ಮ ಲೈವ್ ಆಡಿಯನ್ಸ್ ಒಂದಷ್ಟು ಜನ ಇದ್ದಾರೆ, ಟೇಸ್ಟ್ ಮಾಡಕ್ ಬಂದಿದ್ದಾರೆ. ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ ಹೇಗೆ ಅನಿಸ್ತು ಅಂತ ಅಂದ್ಬಿಟ್ಟು. ಅಮ್ಮ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಶ್ರೀಲಕ್ಷ್ಮಿ ಗುರುನಾಥ್ ಅಂತ. ಲಕ್ಷ್ಮಿ ಅವರೇ, ನಾನು ಚಳ್ಳಕೆರೆಯಿಂದ ಬಂದಿದ್ದೀನಿ. ಹೌದೌದು. ಅಷ್ಟು ದೂರದಿಂದ ಈ ಬಂದಿದ್ದೀರಾ? ಅಕೇಶನ್ಗೆ ನಮ್ಮ ಮಗಳು ಮಾಡಿದಾಳೆ ಈ ಬೋಂಡ ಸೂಪು ಮತ್ತೆ ಆಲೂ ಪರೋಟ, ನಿಪ್ಪಟ್ಟು, ಇನ್ನ ಎಲ್ಲ 4-5 ಐಟಮ್ ಮಾಡಿದ್ದಾಳೆ. ಈಗ ಬೋಂಡ ಸೂಪು ಟೇಸ್ಟ್ ಮಾಡ್ತಾ ಇದೀವಿ. ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ ನನಗೆ. ಚೆನ್ನಾಗಿದೆ. ಓಕೆ, ಇವಾಗ ನೀವು ಚಳ್ಳಕೆರೆಯಿಂದ ಬಂದಿದ್ದೀರಾ? ಹೌದೌದು. ಅಲ್ಲಿಂದ ಬಂದಿರೋ ಶ್ರಮಕ್ಕೆ ವರ್ತ್ ಅನಿಸ್ತಿದೆಯಾ ಇವಾಗ? ಹೌದು, ಚೆನ್ನಾಗಿದೆ. ಎಲ್ಲಿಗೆ ಇದು ಪಾರ್ಟಿಸಿಪೇಟ್ ಮಾಡೋಕ್ಕೆ ಒಂದು ಅವಕಾಶ, ಟೇಸ್ಟ್ ಎಂಜಾಯ್ ಮಾಡೋಕ್ಕೆ ಒಂದು ಅವಕಾಶ ಇದೆ. ಚೆನ್ನಾಗಿದೆ ಎಲ್ಲ. ಓಕೆ, ವೀಕ್ಷಕರು ಇವಾಗ ಇವ್ರು ಹೇಳಿದ್ರು ಚಳ್ಳಕೆರೆಯಿಂದ ಬಂದಿದ್ದೀನಿ, ಹಾಗೆ ಇಲ್ಲಿ ಅವ್ರ ಮಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅಂತೆ. ಅವ್ರ ಮಗಳು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ನಾನು ಅಲ್ಲಿಂದ ಬಂದಿದ್ದೀನಿ ಅಂತ ಹೇಳಿದ್ರಿ. ಇವಾಗ ನೀವು ಬರೀ ನಿಮ್ಮ ಮಗಳ ಸ್ಟಾಲ್ ಅಲ್ಲಿ ಮಾತ್ರನೇ ಟೇಸ್ಟ್ ಮಾಡಿದ್ರೆ ಇಲ್ಲ ಎಲ್ಲ ಕಡೆ ಹೋಗಿದ್ರಾ? 2 ಟೇಸ್ಟ್ ಮಾಡಿದೀವಿ, ಚೆನ್ನಾಗಿದೆ ಅನ್ಸುತ್ತೆ. ಇವಾಗ ನಂಗೆ ಇಲ್ಲಿ ಶ್ರೀಲಕ್ಷ್ಮಿ ಅಲ್ಲ ನಿಮ್ಮ ಹೆಸರು? ಓಕೆ, ಇವರೊಂದು ಪ್ರಾಮಿಸ್ ಮಾಡ್ತಾ ಇದ್ದಾರೆ, ಏನಂದ್ರೆ ಚಳ್ಳಕೆರೆಯಿಂದ ಇಲ್ಲಿಗೆ ಬಂದಿದ್ದಾರೆ, ಮಗಳ ಸ್ಟಾಲ್ ಅಲ್ಲಿ ಮಾತ್ರ ಟೇಸ್ಟ್ ಮಾಡ್ತಾ ಇದೀನಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದ್ 2 ಸ್ಟಾಲ್ ಟ್ರೈ ಮಾಡಿದೆ ಅಂತ ಹೇಳ್ತಾ ಇದ್ದೀರಾ. ಆದ್ರೆ ನೀವೊಂದು ಪ್ರಾಮಿಸ್ ಮಾಡ್ಬೇಕು ನನಗೆ. ನೀವೊಂದು ಪ್ರಾಮಿಸ್ ಮಾಡ್ಬೇಕು ನನಗೆ. ಏನ್ ಗೊತ್ತಾ, ನೀವು ನಿಮ್ಮ ಮಗಳ ಸ್ಟಾಲ್ ಅಲ್ಲೇನೆ ಮಿಕ್ಕಿದ ಎಲ್ಲಾ ಸ್ಟಾಲ್ಸ್ ಅಲ್ಲೂ ಟ್ರೈ ಮಾಡ್ಬೇಕು ನೀವು, ಆಯ್ತಲ್ವಾ? ಆ ತರ ಎಲ್ಲ ಮೋಸ ಮಾಡಬಾರ್ದಲ್ವಾ? ಅದಕ್ಕೆ ಎಲ್ಲ ಸ್ಟಾಲ್ಸ್ ಅಲ್ಲೂ ಟ್ರೈ ಮಾಡ್ಬೇಕು. ಓಕೆ, ಮಾಡಿದೀರಾ? ಮಗಳು ಮಾತಾಡ್ಸಿದೀವಿ, ಏನು ನೋಡ್ತಾ ಇದೀವಿ ಎಲ್ಲ ಕಡೆ ನೋಡಿ. ಓಕೆ ಎಂಜಾಯ್ ಮಾಡ್ತೀವಿ. ನಾವು ಮಧ್ಯಾಹ್ನ ಊಟ ಮಾಡಿಲ್ಲ, ಇಲ್ಲಿ ಟೇಸ್ಟ್ ಎಂಜಾಯ್ ಮಾಡ್ಬೇಕು ಅಂತ. ಊಟ ಮಾಡಿಲ್ಲ? ಇಲ್ಲ, ಲೈಟ್ ಆಗಿ ಟಿಫನ್ ಮಾಡ್ಕೊಂಡು ಬಂದಿದೀವಿ, ಇಲ್ಲಿ ಟೇಸ್ಟ್ ಎಂಜಾಯ್ ಮಾಡ್ತೀವಿ. ನಾವು ಇಷ್ಟೊತ್ತು ಆ ಸ್ಟಾಲ್ಸ್ ನ ಮಾತ್ರ ವಿಸಿಟ್ ಮಾಡ್ತಾ ಇದ್ವಿ, ಆದ್ರೆ ಇಲ್ಲೊಂದಷ್ಟು ಜನ ಇಲ್ಲಿ ತಿಂಡಿ ತಿನಿಸುಗಳನ್ನ ಸವಿಯೋದು ಕೂಡ ಬಂದಿದ್ದಾರೆ. ಅವರ ಬಳಿನೇ ಕೇಳೋಣ ಟೇಸ್ಟ್ ಹೇಗಿದೆ, ಹಾಗೆ ಇಲ್ಲಿನ ಅರೇಂಜ್ಮೆಂಟ್ಸ್ ಹೇಗಿದೆ ಅಂತ. ಅಮ್ಮ ನಮಸ್ಕಾರ. ನಮಸ್ಕಾರ. ಹೆಸರು? ನಮ್ಮ ಹೆಸರು ಉಮಾ ಅಂತ. ನಾವು ಬ್ಯಾಂಗ್ಳೂರಿಂದ ಬಂದಿದ್ದೀವಿ. ನಿಮ್ ಫ್ರೆಂಡ್ಸ್ ಸ್ಟಾಲ್ ಇಟ್ಟಿದಾರ? ಏನಿಲ್ಲ, ಸುಮ್ಮನೆ ಇದು ವಾಟ್ಸಪ್ ಬಂದಿತ್ತು ಗ್ರೂಪ್ ಇಂದ, ಆ ಒಂದು ಇದರಿಂದ ನೋಡೋಣ ಅಂತಾನೆ ಬಂದಿದ್ದೀವಿ. ಇವಾಗ ಇದು ಹೆಸರು ಕೋಡ್ಬಳೆ ಚೆನ್ನಾಗಿದೆ. ಓಕೆ, ಇವಾಗ ಏನು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇದನ್ನ ಅರೇಂಜ್ ಮಾಡಿದ್ದಾರೆ. ನಮ್ಮ ಇವಾಗ ನೀವು ಬೆಂಗಳೂರವರು ಅಂತ ಹೇಳಿದ್ರಿ, ಇಲ್ಲಿಂದ ಹೋಗಿ ನಮ್ಮ ಚಿಕ್ಕಬಳ್ಳಾಪುರ ಹೆಸರನ್ನ ಎಲ್ಲ ಕಡೆ ಹೇಳ್ಬೇಕು ನೀವು. ಹೌದು, ಚೆನ್ನಾಗಿ ಅರೇಂಜ್ ಮಾಡಿದ್ರು ಅಂತ. ಓಕೆ, ಇವಾಗ ನೀವು ಸ್ಟಾಲ್ ಯಾವ ಸ್ಟಾಲ್ ಬಂದಿದ್ದೀರಾ ನೀವು ತಗೊಳಕ್ಕೆ? ಚೆನ್ನಾಗಿ ಮಾಡಿದಾರಾ? ಚೆನ್ನಾಗಿ. ಇವಾಗ ಏನು ಇವರು ಒಂದಷ್ಟು ಜನ ಲೇಡೀಸ್ ಹೇಳಿದ್ರು ಕೂಡ ಇಲ್ಲಿ ಏನಂದ್ರೆ ವಿಮೆನ್ ಎಂಪವರ್ಮೆಂಟ್ಗೆ ಮುಖ್ಯ ಉದ್ದೇಶ ಈ ಕಾರ್ಯಕ್ರಮ ಮಾಡ್ತಾ ಇರೋದು ಅಂತ ಹೇಳಿದ್ದಾರೆ. ಎಲ್ಲ ಲೇಡೀಸ್ ಇದ್ದಾರೆ. ನಿಮ್ಗೆ ಲೇಡೀಸ್ಗೋಸ್ಕರ ಒಂದು ಈ ತರ ಒಂದು ಪ್ರೋಗ್ರಾಮ್ ಅನ್ನು ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ. ಯಾಕಂದ್ರೆ ವೆರೈಟಿ ಎಲ್ಲ ಫುಡ್ಸ್ ಇದೆ ಅಲ್ವಾ, ಯಾವತ್ತೂ ಈ ತರ ಮಾಡಿಲ್ಲ, ಇದೆ ಫಸ್ಟ್ ಟೈಮ್ ಅನ್ಕೊಂತಾ ಇದ್ದೀನಿ. ಅಂದ್ರೆ ಒಂದೊಂದ್ ಕಡೆ ಒಂದೊಂದ್ ತರ ವೆರೈಟಿ ಇದೆ, ಎಲ್ಲ ತುಂಬಾ ಚೆನ್ನಾಗಿದೆ. ಓಕೆ, ಹೀಗೆ ಎಲ್ಲ ಮಳಿಗೆಗಳನ್ನ ಸುತ್ತಕೋತಾ ನಾವು ಇವತ್ತು ಮಾತೃ ಸವಿರುಚಿ ಅನ್ನೋ ಮಳಿಗೆಗೆ ಬಂದಿದ್ದೀವಿ. ಇಲ್ಲಿ ಕೂಡ ತುಂಬಾ ಡಿಫ್ರೆಂಟ್ ಆಗಿರುವಂತಹ ಏನು ರುಚಿಗಳು, ಒಂದು ಅಡಿಗೆಗಳಾಗ್ತಾ ಇದೆ. ಯಾರೊಬ್ರು ಹೇಳಿದ್ರು ಇಲ್ಲಿ ಹೆಸರು ಬೇಳೆ ಕೋಡ್ಬಳೆ ಆಗ್ತಾ ಇದೆ ಅಂತ ಅಂದ್ಬಿಟ್ಟು, ನಾನು ಅದಕ್ಕೋಸ್ಕರನೇ ಬಂದಿದ್ದು. ಏನು ಇವಾಗ ನಾನು ಟೇಸ್ಟ್ ಮಾಡಿದ್ರೆ ನಮ್ಮ ವೀಕ್ಷಕರ ಟೇಸ್ಟ್ ಮಾಡಿದಾಗೇನೆ, ಆಯ್ತಾ? ಓಕೆ, ಇವಾಗ ಇಲ್ಲಿ ಏನೇನು ತಿಂಡಿಗಳು ಮಾಡ್ತಾ ಇದ್ದಾರೆ? ಇಲ್ಲಿ ಆಂಧ್ರ ಸ್ಟೈಲು ಪೆಸರು ಕಡಿಯಲ್ಲು ಅಂತ, ಮತ್ತೆ ವಾಡಪ್ಲು ಅಂತ ಅಂದ್ಬಿಟ್ಟು, ಅದು ಅಷ್ಟೇ ಯಾರಿಗೂ ಗೊತ್ತಿರಲ್ಲ, ಎಲ್ಲ ಆಂಧ್ರ ಸ್ಟೈಲ್. ಅದು ಪೆಸರು ಕಡಿಯಲ್ಲು, ವಾಡಪ್ಲು, ಮತ್ತೆ ಸಬ್ಬಕ್ಕಿ ಉಪ್ಪಿಟ್ಟು, ಮತ್ತೆ ಮ್ಯಾಂಗೋ ಜಾಮೂನು ಅಂತ ಅಂದ್ಬಿಟ್ಟು 4 ವೆರೈಟಿ ಮ್ಯಾಂಗೋ ಜಾಮೂನು ಸ್ಪೆಷಲ್ ಇದೆ. ವಾಡಪ್ಪು ಅಷ್ಟೇ ಯಾರಿಗೂ ಗೊತ್ತಿರೋದಿಲ್ಲ, ಅದು ತುಂಬ ಜನಕ್ಕೆ ಗೊತ್ತಿರಲ್ಲ. ವಾಡಪ್ಪು ಪೆಸರು ಕಡಿಯಲ್ಲೂ ಅಷ್ಟೇ ತುಂಬ ಜನಕ್ಕೆ ಗೊತ್ತಿರಲ್ಲ. ಆದ್ದರಿಂದ ನಮ್ಮ ಕೌಂಟ್ರ್ ನಾವು ಬಂದಾಗಿಂದ ಫುಲ್ಲು ಬ್ಯುಸಿ ಆಗಿದೆ. ಖುಷಿ ಆಗ್ತಿದೆ ನಮಗೊಂಥರ. ನಮಗೆ ನಮ್ಮ ಇವರು ಅಧ್ಯಕ್ಷರು, ನಮಗೆ ಮಂಡಳಿಯಿಂದ ಅಧ್ಯಕ್ಷರು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಖುಷಿ ಆಗ್ತಾ ಇದೆ, ತುಂಬ ಸಂತೋಷವಾಗಿದೆ. ಇದರಲ್ಲಿ ನಾವು ದುಡ್ಡು ಮಾಡಬೇಕು ಅನ್ನೋದು ನಮಗೆ ಖಂಡಿತ ಇಲ್ಲ. ನಾವೆಲ್ಲ ಸಂತೋಷ ಪಡ್ತಾ ಇದ್ದೀವಲ್ಲ, ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಮಳಿಗೆ ಮಾಡಿಕೊಂಡು, ಅದು ತುಂಬ ಸಂತೋಷ ಅನ್ನಿಸ್ತಾ ಇದೆ. ವೀಕ್ಷಕರೇ, ನಾವು ಈ ಮಳಿಗೆಯಲ್ಲಿ ಏನು ಎಲ್ಲ ಮಳಿಗೆಗಳನ್ನ ಸುತ್ಕೋತಾ ಬಂದು ನೋಡಿದ್ವಿ. ಎಲ್ಲ ಕಡೆ ದೇಸಿ ಅಡುಗೆಗಳಿದೆ, ಒಂದ್ ಕಡೆ ನಮ್ಮ ಏನು ಪುರಾತನವಾಗಿರುವಂತಹ ಒಂದಷ್ಟು ಅಡುಗೆಗಳನ್ನೆಲ್ಲ ಇಲ್ಲಿ ಮಾಡ್ತಾ ಇದ್ದಾರೆ, ತಿಂತಾ ಇದೀವಿ ಕೂಡ ನಾವು ಕೂಡ.
ಹಾಗೆ ಇಲ್ಲಿ ನಂಗೆ ಒಂದು ಸ್ವಲ್ಪ ಫ್ಯಾನ್ಸಿಯಾಗಿ ಅನಿಸ್ತು ಇಲ್ಲಿನ ಮೆನು. ಒಂದು ಸ್ವಲ್ಪ ಇಟಾಲಿಯನ್ ಸ್ಟೈಲ್ ಇದೆ, ಒಂದು ಸ್ವಲ್ಪ ಫಾರಿನ್ ಸ್ಟೈಲ್ ಇದೆ, ಒಂದಷ್ಟು ಏನು ಆ ಸ್ಯಾಂಡ್ವಿಚ್ಗಳು ಮಾಡಿದ್ದಾರೆ. ಹಾಯ್, ಪಿಜ್ಜಾ ಮಾಡಿದ್ದೀರಾ? ಓಕೆ, ನಿಮ್ಮ ಮೆನು ಏನಿದೆ ಇವತ್ತು? ನಮ್ದು ಇವತ್ತು ಬ್ರೆಡ್ ಪಿಜ್ಜಾ, ರಗಡಾ ಚಾಟು, ಕ್ರಿಸ್ಪಿ ಮ್ಯಾಂಗೋ, ಸಜ್ಜೆ ರೊಟ್ಟಿ ಇಂಥವು ಮಾಡಿದ್ದೀವಿ. ಕ್ರಿಸ್ಪಿ ಮ್ಯಾಂಗೋ ಸ್ಪೆಷಾಲಿಟಿ ಏನು? ಇವಾಗ ಮ್ಯಾಂಗೋ ಸೀಸನ್ ಅಲ್ವಾ, ಹಂಗಾಗಿ ಮ್ಯಾಂಗೋ ಸ್ಪೆಷಲ್ ಇರಲಿ ಅಂತ ಮ್ಯಾಂಗೋ ಶೀಕರಣೆ ಮಾಡಿ ಪಾನಿಪುರಿ ಇದ್ರಲ್ಲಿ ಮಾಡ್ತಾ ಇದ್ದೀವಿ. ಅದು ಸ್ಪೆಷಲ್ಲು. ಇವಾಗ ಸೀಸನಲ್ ಫುಡ್ ಇರೋದ್ರಿಂದ ಸೀಸನ್ ಆಗಿರಲಿ ಅಂತ ಅದು ಸ್ಪೆಷಲ್ ಆಗಿ ಮಾಡ್ತಾ ಇದ್ದೀವಿ. ಆಯ್ಕೆ ಮಾಡಿ ಮಾಡ್ತಾ ಇದ್ದೀವಿ. ಹಂಗಾಗಿ ಇದು ಎಲ್ಲ ಟೋಟಲಿ ಹೋಮ್ ಮೇಡೇ ನಮ್ದೆಲ್ಲ ಪ್ರಾಡಕ್ಟ್ ಎಲ್ಲ. ಆ್ಯಕ್ಚುಲಿ ಇಲ್ಲೆಲ್ಲ ಬಂದಿರೋದೆಲ್ಲ ಆರ್ಯವೈಶ್ಯರೇ, ನಾವು ಮಾಡ್ತಿರೋದೆಲ್ಲ ಇದೆ ಅವ್ರದ್ದಾಗಿ ಇದಾಗಿ ಮಾಡ್ತಾ ಇದ್ದೀವಿ ನಾವು. ಒಂದಷ್ಟು ಮಳಿಗೆಗಳನ್ನ ನಾನು ಕೂಡ ಅವಾಗಲಿಂದ ಸುತ್ಕೊಂಡು ಬಂದೆ. ಎಲ್ಲ ಕಡೆ ಲೇಡೀಸೇ ಇದ್ದೀರಾ, ಲೇಡೀಸೇ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಕೌಂಟರ್ ನೋಡ್ಕೋತಾ ಇದ್ದೀರಾ, ಕಿಚನ್ ನೋಡ್ತಾ ಇದ್ದೀರಾ, ಸರ್ವಿಂಗ್ ನೋಡ್ತಾ ಇದ್ದೀರಾ. ಏನು ಮೇನ್ ಉದ್ದೇಶ ಏನು? ಬರೀ ಲೇಡೀಸೇ ಇದೆಲ್ಲ ಮಾಡಬೇಕು ಅನ್ನೋದಕ್ಕೆ? ಲೇಡೀಸ್ ಯಾವ್ದ್ರಲ್ಲೂ ಕಡಿಮೆ ಇಲ್ಲ, ಎಲ್ಲಾನು ಮಾಡ್ಬೋದು ಅಂತ ನೋಡ್ಸ್ಕೊಳ್ಳೋದು. ಎಲ್ಲಾದ್ರಲ್ಲೂ ನಾವು ಮುಂದಿರ್ತೀವಿ ಅಂತ. ಓಕೆ, ಇವಾಗ ಇವ್ರು ಹೇಳಿದ್ರು ವೀಕ್ಷಕರೇ, ಕ್ರಿಸ್ಪಿ ಮ್ಯಾಂಗೋ ಅಂದಾಗ ನಂಗೆ ಸ್ವಲ್ಪ ಶಾಕ್ ಆಯಿತು. ಏನು ಆ ಮ್ಯಾಂಗೋನ ಹೆಂಗೆ ಕ್ರಿಸ್ಪ್ ಮಾಡೋಕ್ಕೆ ಸಾಧ್ಯ ಅಂತ ಅಂದ್ಬಿಟ್ಟು. ಆದರೆ ಇವಾಗ ಅವ್ರು ತೊಗೊಂಡು ಬಂದಿದ್ದಾರೆ ನಮಗೋಸ್ಕರ ಕ್ರಿಸ್ಪಿ ಮ್ಯಾಂಗೋ ಅಂತ. ಇದು ಸ್ವಲ್ಪ ಪಾನಿಪುರಿ ಸ್ಟೈಲಲ್ಲಿದೆ. ನಿಮಗೋಸ್ಕರ ನಂಗೆ ಗೊತ್ತು ವೀಕ್ಷಕರೇ, ನಿಮಗೆಲ್ಲ ಬಾಯಲ್ಲಿ ನೀರು ಬರ್ತಾ ಇದೆ ಅಂತ ನನಗೆ ಗೊತ್ತು. ಆದರೆ ನಿಮ್ಮೆಲ್ಲರ ಪರವಾಗಿ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ಮ್ಯಾಂಗೋ ಶೀಕರಣೆ ಮಾಡಿ ಅದನ್ನು ಪಾನಿಪುರಿ ಥರ ನಮಗೆ ಸರ್ವ್ ಮಾಡಿದ್ದಾರೆ. ಅಬ್ಸಲ್ಯೂಟ್ಲಿ ತುಂಬ ಚೆನ್ನಾಗಿದೆ. ನೀವು ಬಂದು ಟೇಸ್ಟ್ ಮಾಡಲೇಬೇಕು. ಇಲ್ಲಿ ಡಿಫ್ರೆಂಟ್ ಅಡುಗೆಗಳು ಮಾತ್ರ ಅಲ್ಲ, ಒಂದಷ್ಟು ಚಾಟ್ಸ್ ಕೂಡ ಇಲ್ಲಿದೆ. ಏನು ನಾವು ಸಾಯಂಕಾಲ ಬೇಜಾರಾದರೆ ಅಥವಾ ಒಂದು ಸ್ವಲ್ಪ ಖಾಲಿ ಅನಿಸ್ತಾ ಇದ್ರೆ, ಒಂದು 4 ಗಂಟೆ 5 ಗಂಟೆ ಆ ಟೈಮಲ್ಲಿ ನಮ್ಮ ನಾಲ್ಗೆ ಸ್ವಲ್ಪ ಏನಾದರೂ ರುಚಿ ಕೇಳ್ತಿರುತ್ತೆ. ಅವಾಗ ನಾವು ಕೇಳೋದು ಏನು? ಚಾಟ್. ಅದೇ ರೀತಿಯಾಗಿ ಇಲ್ಲೊಂದು ಚಾಟ್ ಕೌಂಟ್ರ್ ಕೂಡ ಇಟ್ಕೊಂಡಿದ್ದಾರೆ. ಇಲ್ಲಿ ಏನು ಮೆನು ಅಂತ ಕೇಳೋಣ, ಹಾಗೆ ಅಲ್ಲಿ ಏನು ಟೇಸ್ಟಿ ಆಗಿದೆ ಅನ್ನೋದನ್ನು ನಾವು ಕೂಡ ತಗೊಂಡು ಟೇಸ್ಟ್ ಮಾಡೋಣ. ನಮಸ್ಕಾರ. ಜೈ ವಾಸವಿ. ನಾವು ಚಿಕ್ಕಬಳ್ಳಾಪುರದಿಂದ ವಾಸವಿ ಮಹಿಳಾ ಮಂಡಳಿ ಮತ್ತು ವಾಸವಿ ಭಜನಾ ಮಂಡಳಿಯಿಂದ ನಾವು ಈ ಥರ ಮಹಿಳೆಯರನ್ನ ಎನ್ಕರೇಜ್ ಮಾಡಬೇಕು, ಸ್ವಾವಲಂಬಿಗಳಾಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಥರ ಒಂದು ಹೆಂಗಸರಿಗೆ ಅಂದರೆ ಮಾಮೂಲಿಯಾಗಿ ಬರೋದು ಅಂದರೆ ಅಡುಗೆಯಿಂದ ಅವರು ಹೆಂಗೆ ದುಡ್ಡು ಸಂಪಾದನೆ ಮಾಡ್ಬೋದು ಅನ್ನೋದನ್ನ ಒಂದು ಅವ್ರಿಗೆ ಮನವರಿಕೆ ಮಾಡೋದಕ್ಕೋಸ್ಕರ ಈ ಥರ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ವರ್ಷ ಮಾಡ್ತಾ ಇರ್ತೀವಿ. ಡಿಫ್ರೆಂಟಾಗಿ ನಮ್ಮ ಮನೇಲಿ ಅಂದರೆ ವೈಶ್ಯಾಸ್ ಮನೇಲಿ ಯಾವುದು ಡಿಫ್ರೆಂಟ್ ಅಡುಗೆಗಳಿರುತ್ತೋ ಅದನ್ನು ಒಂದು ಎಕ್ಸ್ಪೋಸ್ ಮಾಡ್ತಾ ಇರ್ತೀವಿ. ಇಶಾಸ್ ಮನೆಯಲ್ಲಿ ಏನು ಅಡುಗೆ ಡಿಫ್ರೆಂಟ್ ಆಗಿರುತ್ತೆ ಅದನ್ನು ತೊಗೊಂಡು ಬಂದು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿಸಿದ್ದೀವಿ. ಎಲ್ಲರಿಗೂ ಅದನ್ನೇ ಸೇಲ್ ಮಾಡ್ತಾ ಇದ್ದೀವಿ. ಅದರಿಂದ ಬರೋ ದುಡ್ಡನ್ನು ನೀವು ಒಂದು ಕಡೆ ಹಾಕ್ತಿದ್ದೀನಿ ಅಂತ ಹೇಳಿದ್ರಿ. ಓಕೆ, ಇವಾಗ ನಾನು ಒಂದು ಕ್ವೆಶ್ಚನ್ ಕೇಳ್ತೀನಿ. ಯಾಕೆ ಅಂತಂದರೆ ಇಲ್ಲಿ ನಾನು ಅವಾಗಲಿಂದ ಒಂದಷ್ಟು ಜನ ಕೂಡ ಕೇಳಿದೆ. ಅವ್ರವ್ರದ್ದೇ ರೀಸನ್ಸನ್ನು ಕೊಟ್ಟರು. ಎಲ್ಲ ಲೇಡೀಸೇ ಇದ್ದಾರೆ. ಏನು ಕಾರಣ? ಮೇನ್ ಲೇಡೀಸೇ ಇಲ್ಲಿ ಬಂದು ಆರ್ಗನೈಸ್ ಮಾಡಿರೋದಕ್ಕೆ. ಹಾಗೆ ಒಬ್ಬರು ಕೌಂಟ್ರಲ್ಲಿ ನಿಂತ್ಕೊಂಡಿದ್ದೀರಾ, ಒಬ್ಬರು ಸರ್ವ್ ಮಾಡ್ತಾ ಇದ್ದೀರಾ, ಒಬ್ರು ಮಾಡ್ತಾ ಇದ್ದೀರಾ. ಏನು ರೀಸನ್ ಬರೀ ಲೇಡೀಸೇ ಇರೋದಕ್ಕೆ? ಇದು ವಾಸವಿ ಮಹಿಳಾ ಮಂಡಳಿ, ಎಸ್ಪೆಷಲಿ ಮಹಿಳಾ ಮಂಡಳಿ ಅಂದರೆ ಓನ್ಲಿ ಲೇಡೀಸ್. ನಾವು ಏನು ಕಾರ್ಯಕ್ರಮ ಮಾಡಿದ್ರು ಈವನ್ ಫೋಟೋಗ್ರಾಫರಿಂದ ಹಿಡಿದು ಎಲ್ಲರೂ ಲೇಡೀಸೇ ಇರ್ತಾರೆ. ಓನ್ಲಿ ಲೇಡೀಸ್ಗೆ ಎಂಕರೇಜ್ ಮಾಡಬೇಕು ಅನ್ನೋದು ಒಂದು ಉದ್ದೇಶದಿಂದ ಈ ಥರ ಮಾಡಿರೋದು. ಹೌದೌದು. ವೀಕ್ಷಕರೇ, ಇಲ್ಲಿ ನಾನು ನೋಡಿದೆ ಇವಾಗ ತಾನೆ ಮಾವು ತುಪ್ಪ ಇಲ್ಲಿ ಕೂಡ ಬೇಲ್ಪುರಿ ಇದೆ. ಹಾಗೆ ಮಾವಿನಕಾಯಿ ಕೋಡ್ಬಳೆ ಅಂತ ಹಾಕಿದ್ದಾರೆ. ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಇಲ್ಲಿ ಎಲ್ಲ ಕಡೆ ಮಾವಿನಕಾಯಿನ ಯೂಸ್ ಮಾಡ್ತಾ ಇದ್ದಾರೆ. ಮಾವಿನಕಾಯಿಯಲ್ಲಿ ಇಷ್ಟೊಂದು ರೀತಿಯಾಗಿ ತರಹೇವಾರಿ ಅಡುಗೆಗಳನ್ನು ಮಾಡ್ಬೋದು ಅನ್ನೋದನ್ನ ನಮ್ಮ ವಾಸವಿ ಮಂಡಳಿಯ ಮಹಿಳಾ ಮಣಿಗಳು ತೋರಿಸ್ಕೊಡ್ತಾ ಇದ್ದಾರೆ. ಇಲ್ಲಿ ಏನು ಮಾವಿನಕಾಯಿದು ಒಂದು ಕೋಡ್ಬಳೆ ಕೂಡ ಮಾಡ್ತಾ ಇದ್ದಾರೆ. ಆಲ್ರೆಡಿ 2 ಪ್ಯಾನಲ್ ಅಲ್ಲಿ ಆಲ್ರೆಡಿ ಬೇಯ್ತಾ ಇದೆ. ಈ ಸೆಕೆಯಲ್ಲೂ ಕೂಡ ಇಷ್ಟು ಎಣ್ಣೆ ಕಾವಲ್ ಕೂಡ ಅವ್ರು ನಿಂತ್ಕೊಂಡು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಫಸ್ಟ್ ಒಂದು ಸೆಲ್ಯೂಟ್ ಮಾಡ್ಬಿಡೋಣ, ಆಮೇಲೆ ಕೇಳೋಣ ಇದ್ರ ಸ್ಪೆಷಾಲಿಟಿ ಏನು ಅಂತ. ನಮಸ್ತೆ, ನನ್ನ ಹೆಸರು ಹೇಮಾ ಅಂತ. ಅಂದರೆ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಕೋಡ್ಬಳೆಯಲ್ಲೇ ಆ್ಯಕ್ಚುಲಿ ಮೊಸರಲ್ಲಿ ಮಾಡ್ತಾರೆ, ಮೊಸರು ಕೋಡ್ಬಳೆ ಮಾಡ್ತಾರೆ. ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮೊಸರು ಯೂಸ್ ಮಾಡಿದ್ರೆ ಮಾವಿನ ಎಣ್ಣೆ ಹಾಕಿ, ಮಾವಿನಕಾಯಿ ರಾ ಮ್ಯಾಂಗೋ ಅದನ್ನು ಹಾಕಿ ಮಾಡ್ತಾ ಇದ್ದೀವಿ. ನಮಗೆ ಫಸ್ಟ್ ಮಾವು ಮೇಳ ಅಂತಲೇ ನಾವು ಚೂಸ್ ಮಾಡ್ಕೊಂಡಿದ್ದು. ಮಾವಿನಕಾಯಲ್ಲಿ ಮೇನ್ ಡಿಶ್ ಆಗಿ ಮಾವಿನಕಾಯಲ್ಲೇ ಮಾಡ್ತಾರೆ. ನಮ್ಮದು
ಮ್ಯಾಂಗೋ ಗೀ ಬೇಲ್ ಅಂತ ಒಂದು, ಮತ್ತೆ ಮ್ಯಾಂಗೋ ಡಿಲೈಟ್ ಅಂತ ಸ್ವೀಟ್ ಒಂದು. ಸ್ವೀಟ್ ಮ್ಯಾಂಗೋ ಡಿಲೈಟ್ ಸ್ವೀಟ್ ಎಲ್ಲ ಮ್ಯಾಂಗೋ ಇಂದಾನೆ ಮಾಡಿರೋದು. ಹಾಂ, ಏನು ಹೇಳಿದ್ವಿ, ಮ್ಯಾಂಗೋ ಕೋಡ್ಬಳೆ ಮಾಡಿದ್ದಾರೆ, ಅದಕ್ಕೋಸ್ಕರ ಅದರ ಜೊತೆ ಚಟ್ನಿ ಕೂಡ ಇಟ್ಟಿದ್ದಾರೆ. ಇಲ್ಲಿ ಮ್ಯಾಂಗೋ ಗೀ ಬೇಲ್ ಕೂಡ ಮಾಡ್ತಾ ಇದ್ದಾರೆ. ಆದರೆ ಇಷ್ಟೂ ನಾವು ತಿನ್ನೋಕ್ಕಾಗಲ್ಲ, ಯಾಕೆಂದರೆ ನಾವು ಆಲ್ರೆಡಿ ಇಷ್ಟು ಸ್ಟಾಲ್ಸ್ ಓಡಾಡ್ಕೊಂಡು ಬಂದಿದ್ದೀವಿ. ಎಲ್ಲ ಕಡೆ ನಿಮಗೋಸ್ಕರ, ಏನೋ ವೀಕ್ಷಕರಿಗೋಸ್ಕರನೇ ನಾನು ತಿಂತಾ ಇರೋದು, ಅಂದರೆ ತುಂಬ್ತಾ ಇರೋದು ನನ್ನ ಹೊಟ್ಟೆನೆ. ಬಟ್ ನಿಮ್ಮ ಕಣ್ಣು ತಂಪಾಗ್ತಿದೆ ತಾನೆ, ಅದಕ್ಕೋಸ್ಕರ ನಾನು ಇಲ್ಲಿ ಟೇಸ್ಟ್ ಮಾಡ್ತಾ ಇದ್ದೀನಿ, ಕೋಡ್ಬಳೆ ಟೇಸ್ಟ್ ಮಾಡ್ತಾ ಇದ್ದೀನಿ, ನೋಡೋಣ ಹೇಗಿದೆ ಅಂತ ಅಂದ್ಬಿಟ್ಟು. ಜೊತೆಗೆ ಆನಿಯನ್ ಚಟ್ನಿ ಮಾಡಿದ್ದಾರೆ, ಅದು ಸ್ಪೆಷಾಲಿಟಿ. ಓಕೆ, ಇವಾಗ ಟ್ರೈ ಮಾಡ್ಬಿಡೋಣ ಇಲ್ಲಿ ಹೇಗಿದೆ ಅಂತ ಅಂದ್ಬಿಟ್ಟು. ಓಕೆ, ತುಂಬ ಬಿಸಿ ಇದೆ ಆ್ಯಕ್ಚುಲಿ. ಇಷ್ಟು ಬಿಸಿಲಲ್ಲಿ ಈ ಬಿಸಿ ಬೇರೆ ಕೊಟ್ಟಿದ್ದಾರೆ, ಬಟ್ ಅವ್ರು ಪ್ರೀತಿಯಿಂದ ಕೊಟ್ಟಿದ್ದಾರೆ, ಅದಕ್ಕೆ ತಿಂತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ದಯವಿಟ್ಟು ನೀವೆಲ್ಲರೂ ಈ ರೆಸಿಪಿನ, ಅಂದರೆ ನಮ್ಮ ಹಳೆ ಕಾಲದ ಅಡುಗೆಗಳನ್ನು ದಯವಿಟ್ಟು ಉಳಿಸಿ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ. ಯಾಕೆಂದರೆ ಇವಾಗ ನಾವು ಏನು ಆ ಟ್ರೆಂಡ್ ಅಂತ ಅಥವಾ ತುಂಬ ಅಪ್ಡೇಟ್ ಆಗಿದ್ದೀವಿ ಅಂತ ಏನೇನೋ ತಿಂಡಿ ತಿಂತಾ ಇದ್ದೀವಿ. ಆ ಕಡೆ ಇಟಾಲಿಯನ್, ಈ ಕಡೆ ಸ್ಪ್ಯಾನಿಷ್, ಆ ಕಡೆ ಜಾಪನೀಸ್ ಅಂದ್ಬಿಟ್ಟು. ಬಟ್ ಟ್ರಸ್ಟ್ ಮೀ, ನಮ್ಮ ಇಂಡಿಯನ್ ಫುಡ್ಸ್ಗಿಂತ ಯಾವುದೂ ಮೇಲೆಲ್ಲ ಸಕ್ಕತ್ತಾಗಿದೆ. ಸೀರಿಯಸ್ಲಿ ಟ್ಯಾಂಗಿ ಆಗಿದೆ, ಯಾಕಂದರೆ ರಾ ಮ್ಯಾಂಗೋ ಹಾಕಿದ್ದಾರೆ, ತುಂಬ ಸಕ್ಕತ್ತಾಗಿ ಬಂದಿದೆ. ನೀವು ಈ ಡಿಶಸ್ನೆಲ್ಲ ಟ್ರೈ ಮಾಡಿ. ಹಾಗೆ ಇದೇ ರೀತಿಯಾಗಿ ವಿಮೆನ್ ಎಂಪವರ್ಮೆಂಟ್ಗೆ ನೀವು ಕೂಡ ಸಪೋರ್ಟ್ ಮಾಡಿ. ವೀಕ್ಷಕರೇ, ನನಗಂತೂ ಇಲ್ಲಿರೋ ಎಲ್ಲ ಸ್ಟಾಲ್ಸಲ್ಲೂ ಡಿಫ್ರೆಂಟ್ ತಿಂಡಿಗಳನ್ನು ಟ್ರೈ ಮಾಡಿ ನಿಜವಾಗ್ಲೂ ಸುಸ್ತಾಗೋಯ್ತು, ಅಷ್ಟು ತಿಂತಾ ಇದ್ದೀನಿ. ಆಮೇಲೆ ಇಲ್ಲಿ ಕೂಡ ಇವಾಗ ಏನು ಇನ್ನೊಂದು ಸ್ಟಾಲಿಗೆ ಬಂದಿದ್ದೀನಿ. ಈ ಸ್ಟಾಲ್ ಹೆಸರು ಕೂಡ ಏನು ಅಡುಗೆ ಅರಮನೆ ಅಂತ ಇಟ್ಟಿದ್ದಾರೆ. ಯಾಕೆಂದರೆ ನಿಜ ಅಡುಗೆ ಮಾಡೋ ಮನೆ ಕೂಡ ಒಂದು ಅರಮನೆ ಇದ್ದ ಹಾಗೇನೆ, ಇಲ್ಲಿ ಮಹಿಳಾ ಮಣಿಗಳು ರಾಣಿಗಳಿದ್ದ ಹಾಗೆ. ಓಕೆ, ಇಲ್ಲಿನ ಇವರ ಡಿಶ್ ಏನು ಗೊತ್ತಾ, ಇವತ್ತು ಚೆನ್ನ ಚಾಟ್ ಹಾಗೆ ರವೆ ಉಂಡೆ ಮಾಡಿದ್ದಾರೆ. ನನಗೆ ಸ್ವೀಟ್ ಅಷ್ಟಿಷ್ಟ ಆಗಲ್ಲ, ಬಟ್ ಸ್ಟಿಲ್ ನೋಡೋಣ ಇವರು ಹೇಗೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಹಾಗೆ ಚೆನ್ನ ಚಾಟ್ ಕೂಡ ಮಾಡಿದ್ದಾರೆ. ಅಮ್ಮ, ಏನು ಮೇನ್ ಕಾರಣ ಏನು ಇವಾಗ ಚೆನ್ನ ಚಾಟ್ ಮಾಡೋಕ್ಕೆ? ಅದು ಹೆಲ್ತಿ ಫುಡ್ಡು ಚಿಕ್ಕಡು ಹೆಲ್ತಿ ಫುಡ್ಡು ಯಾರು ಬೇಗ ಇದು ಮಾಡೋಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಫಾಸ್ಟ್ ಫುಡ್ಡಿಗೆ ಎಲ್ಲರೂ ಇನ್ವಾಲ್ವ್ ಆಗಿರ್ತಾರಲ್ವಾ, ಆದ್ದರಿಂದ ಏನಾಗ್ತದೆ ನಾವು ಇದನ್ನೇ ಸೆಲೆಕ್ಟ್ ಮಾಡಿ ಇದು ಯಾರು ಬೇಕಾದ್ರೂ ತೊಗೊಂಡು ತಿಂತಾರೆ ಅಂತ ಒಂದು ಐಡಿಯಾ ಮೇಲೆ ಇದನ್ನು ಮಾಡಿದ್ದೀವಿ ಸರ್. ರವೆ ಉಂಡೆ ಅಂದರೆ ಯಾರು ಬೇಗ ಇಷ್ಟಪಡಲ್ಲ. ಇವಾಗ ಎಲ್ಲರೂ ಎಂತೆಂಥ ಸ್ವೀಟ್ಗಳು ಬೇಕರಿಗಳೆಲ್ಲ ಇರ್ತದೆ, ರವೆ ಉಂಡೆ ಓಲ್ಡು ಅಂತಾರಲ್ವಾ. ನಾನು ಏನಾದರೂ ಮಾಡಿ ರವೆ ಉಂಡೆನೇ ನಾನು ಇದನ್ನೇ ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಇದನ್ನೇ ಮಾಡಿದ್ದೀನಿ ಸರ್. ಹೇಳಿದ್ರು ಏನು ಗೊತ್ತಾ, ನಾನು ಆಗಲೇ ಒಂದು ಪಾಯಿಂಟ್ ಹೇಳಿದೆ, ಏನಂತಂದರೆ ಇವಾಗಿನ ಅಪ್ಡೇಟ್ ಆಗಿರೋ ಕಾಲದಲ್ಲಿ ಏನು ಮಾಡ್ತೀವಿ, ತುಂಬ ಬೇರೆ ತಿಂಡಿಗಳನ್ನು ಅಥವಾ ಏನು ಬೇರೆ ಪ್ರಾಂತ್ಯದ ತಿಂಡಿಗಳನ್ನು ನಾವು ಇಷ್ಟಪಡೋಕೆ ಶುರು ಮಾಡಿಬಿಟ್ಟಿದ್ದೀವಿ. ಸಾಕಷ್ಟು ಮೈದಾ, ಸಾಕಷ್ಟು ಅದು ಇದು ಎಲ್ಲ ಕೂಡ. ಆದರೆ ಇವರು ಇವಾಗ ಮಾಡಿರೋದು ಇಲ್ಲಿ ಚೆನ್ನ, ಅಂದರೆ ಇದರಲ್ಲಿ ಎಕ್ಸೆಸ್ ಪ್ರೋಟೀನ್ ಇರುತ್ತೆ, ಇದನ್ನು ಕೂಡ ತೊಗೋಬೋದು. ಹಾಗೆ ರವೆ ಉಂಡೆ ಕೂಡ ನಮ್ಮ ಪ್ರಾಚೀನ ಕಾಲದ ಒಂದು ತಿಂಡಿ. ಏನಂದ್ರೆ ಅವಾಗ ಬೇಜಾರಾದಾಗೆಲ್ಲ ನಾವು ಇವಾಗ ಏನು ತೊಗೊಂಡೋಗ್ಬಿಟ್ಟು ಪಿಜ್ಜಾ ತಿಂತೀವಿ, ಬರ್ಗರ್ ತಿಂತೀವಿ, ಅದು ಇದು ಫ್ರೆಂಚ್ ಫ್ರೈಸ್ ತಿಂತೀವಿ. ಈ ರೀತಿಯಾಗಿ ನಾವು ಇವಾಗ ಸಾಕಷ್ಟು ಆಪ್ಷನ್ಸ್ ಇದೆ ನಮಗೆ. ಆದರೆ ಆವಾಗ ನಮಗೆ ಬೇಜಾರಾಯಿತು ಅಂದರೆ ನಾವು ಚಿಕ್ಕ ವಯಸ್ಸಲ್ಲಿರುವಾಗೆಲ್ಲ ನಮಗೆ ಕೊಡ್ತಾ ಇದ್ದೆ ರವೆ ಉಂಡೆ, ಹಾಗೆ ಈ ಥರ ಏನಾದರೂ ಚಕ್ಲಿಗಳು, ನಿಪ್ಪಟ್ಟುಗಳು, ಇದನ್ನು ನಾವು ತಿನ್ನಬೇಕು, ಇದನ್ನು ನಾವು ಬೆಳೆಸಬೇಕು. ಇವತ್ತು ಅವರು ಚೆನ್ನ ಚಾಟ್ ಮಾಡಿದ್ದಾರೆ, ನಾವು ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು ವೀಕ್ಷಕರೇ. ನನಗೆ ಗೊತ್ತು ನಿಮ್ಮೆಲ್ಲರಿಗೂ ನಾನು ತಿಂತಾ ಇರೋದು ನೋಡ್ತಾ ಇದ್ರೆ ನಿಮಗೂ ತಿನ್ನಬೇಕು ಅಂತ ಅನಿಸ್ತಾ ಇದೆ ಅಂತ. ಆದರೆ ನಿಮ್ಗೆ ಆಪ್ಷನ್ ಇಲ್ಲ ಅಲ್ಲ, ನೀವು ರೆಸಿಪಿ ತೊಗೊಂಡು ನೀವು ಮನೇಲಿ ಮಾಡ್ಕೊಂಡು ತಿನ್ನಬೇಕು. ನಿಮ್ಮ ಎಲ್ಲರ ಪರವಾಗಿ ನಾನು ತಿಂತಾ ಇದ್ದೀನಿ, ನೋಡೋಣ ಇದು ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು. ಇವತ್ತು ತುಂಬ ಚೆನ್ನಾಗಿದೆ, ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಹಾಗೆ ಇದೇ ಕಾಳಲ್ಲೇ ನಾವು ಯಾವಾಗಾದರೂ ಗಣಪತಿ ಟೆಂಪಲ್ಸ್ ಹತ್ರ ಎಲ್ಲ ನಾವು ಇದು ಕೊಡ್ತೀವಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಯಾರು ಮಾಡಿದ್ರೆ ತುಂಬ ಅಥೆಂಟಿಕ್ ಆಗಿದೆ, ಟ್ರೆಡಿಷನಲ್ ಆಗಿದೆ. ಟೇಸ್ಟ್ ವೈಸ್ ತುಂಬ ಚೆನ್ನಾಗಿದೆ, ತುಂಬ ಸ್ಪೈಸಿನೂ ಇಲ್ಲ, ತುಂಬ ಉಪ್ಪು ಕೂಡ ಇಲ್ಲ, ಕರೆಕ್ಟಾಗಿದೆ. ಥ್ಯಾಂಕ್ ಯು ವೀಕ್ಷಕರೇ. ನಿಮ್ಮ ಏನು ಇವತ್ತು ಇಲ್ಲಿ ನನ್ನ ಟೇಸ್ಟ್ ಬಡ್ಸ್ ಕೆಲಸ ಮಾಡ್ತಾ ಇದೆ ನನ್ನ ನಾಲ್ಗೆಯಲ್ಲಿ, ಅಲ್ಲಿ ನಿಮ್ಮ ಕಣ್ಣು ಕೂಡ ಕೆಲಸ ಮಾಡ್ತಾ ಇದೆ, ನಿಮ್ಮ ಕಣ್ಣು ಕಿವಿ ಅಂತ ನನಗೆ ಗೊತ್ತು. ಹಾಗೆ ಇಲ್ಲಿ ಇವಾಗ ನಾವು ಎಷ್ಟೋ ಕಡೆ ಗುಲ್ಕನ್ಸ್ ತಿಂದಿದ್ದೀವಿ, ಏನು
ಯೂಶಲಿ ನಾನು ತಿಂದಿರೋ ಗುಲ್ಕಂಡ್ ಬಂದು ರೋಸಲ್ಲಿ ಮಾಡಿರ್ತಾರೆ ಯೂಶಲಿ, ಆದರೆ ಇಲ್ಲಿ ಡಿಫ್ರೆಂಟ್ ಫ್ಲೇವರ್ಸ್ ಆಫ್ ಗುಲ್ಕಂಡ್ ಕೊಡ್ತಾ ಇದ್ದಾರೆ. ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಇಲ್ಲಿ ಯಾವ ಫ್ಲೇವರ್ಸ್ ಇದೆ ಅಂತ ಅಂದ್ಬಿಟ್ಟು. ಅಮ್ಮ ನಮಸ್ಕಾರ. ನಮಸ್ಕಾರ, ನಿಮ್ಮ ಹೆಸರು? ನನ್ನ ಹೆಸರು ಅನಿತಾ. ಅನಿತಾ, ಇವಾಗ ಇಲ್ಲಿ ಇಷ್ಟೊಂದು ಪರ್ಟಿಕ್ಯುಲರ್ ಫ್ಲೇವರ್ಸ್ ಆಫ್ ಗುಲ್ಕಂಡ್ ಇಟ್ಟಿದ್ದೀರಾ? ಹೌದು, ಯೂಶಲಿ ಬೇರೆ ಕಡೆ ಎಲ್ಲ ನಿಮ್ಗೆ ಅಂಗಡಿಯಲ್ಲಿ ಪ್ಲೇನ್ ಸಿಗುತ್ತೆ, ಡ್ರೈ ಫ್ರೂಟ್ ಸಿಗುತ್ತೆ. ಇಡೀ ಇಂಡಿಯಾದಲ್ಲೇ ನಿಮಗೆ ಬೇರೆ ಫ್ಲೇವರ್ಸ್ ಎಲ್ಲೂ ಸಿಗಲ್ಲ. ನಮ್ಮ ಅಳಿಯವರೇ ಇದನ್ನ ರೆಡಿ ಮಾಡಿ ಸೇಲ್ ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಅಂಗಡಿಗಳೆಲ್ಲ ಬ್ಯಾಂಗ್ಳೂರಲ್ಲಿ ಸೇಲ್ ಆಗ್ತಾ ಇದೆ. ಡ್ರೈ ಫ್ರೂಟ್ಸು, ಲಿಚ್ಚಿ, ಚಾಕ್ಲೇಟು, ಆರೆಂಜು, ಮ್ಯಾಂಗೋ, ಹೇಸಲ್ನಟ್ಟು, ಇವು ಮೂರು, ಹೇಸಲ್ನಟ್ಟು, ಆರೆಂಜು, ಮ್ಯಾಂಗೋ ಬಂದು ಹೊಸದಾಗಿ ಇಂಟ್ರೊಡ್ಯೂಸ್ ಆಗಿದೆ. ತುಂಬ ಚೆನ್ನಾಗಿದೆ. ಜನ ತುಂಬ ಇಷ್ಟಪಟ್ಟು ತೊಗೊಂಡೋಗ್ತಾ ಇರ್ತಾರೆ. ಮತ್ತೆ ಮತ್ತೆ ಬಂದು ಮನೆಗೆ ಬಂದು ತೊಗೊಂಡೋಗ್ತಾ ಇರ್ತಾರೆ. ಇವಾಗ ಇವ್ರು ಹೇಳಿದ್ರು ಏನು ಗೊತ್ತಾ, ಹಂಗೆ ನೋಡೋಕೆ ಹೋದರೆ ನಾನು ಹಲವಾರು ಕಡೆ ತಿನಿಸುಗಳನ್ನು ತಿಂದಿದ್ದೀನಿ, ಟೇಸ್ಟ್ ಕೂಡ ಮಾಡಿದ್ದೀನಿ. ನನಗೆ ಗೊತ್ತಿಲ್ಲ ಇಷ್ಟೊಂದು ವೆರೈಟಿ ಆಫ್ ಫ್ಲೇವರ್ಸ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಗುಲ್ಕಂಡಲ್ಲಿ. ಯಾಕಂದರೆ ನಾನು ತಿಂದಿರೋದೆಲ್ಲ ಗುಲ್ಕಂಡ್ ಬರೀ ರೋಸಲ್ಲಿ, ಇಲ್ಲಾಂತಂದರೆ ಡೇಟ್ಸಲ್ಲಿ ಕೂಡ ತಿಂದಿದ್ದೀನಿ, ಅದು ಕೂಡ ಮಾಡ್ತಾರೆ. ಬಟ್ ಇಲ್ಲಿ ತುಂಬ ಡಿಫ್ರೆಂಟ್ ಫ್ಲೇವರ್ಸ್ ಇದೆ. ನಮಗೆ ಇಲ್ಲಿ ಇದರಲ್ಲಿ ಯಾವ್ದಾದ್ರು ಸ್ಯಾಂಪಲ್ ಸಿಗ್ಬೋದಾ ನಮಗೆ ಇಷ್ಟರಲ್ಲಿ? ನಮಗೆ ನಮ್ಮ ವೀಕ್ಷಕರಿಗೆ, ಯಾಕಂದರೆ ನಮ್ಮ ವೀಕ್ಷಕರು ಕೂಡ ನೋಡ್ತಾ ಇರ್ತಾರೆ, ಅವ್ರು ಯಾವಾಗ ಬೇಕಾದರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಕೂಡ. ಸೊ ನಮಗೆ ಯಾವ್ದಾದ್ರು ಸ್ಯಾಂಪಲ್ ಸಿಗ್ಬೋದಾ ಅಂತ? ಓಕೆ ಓಕೆ, ಇದು ಡ್ರೈ ಫ್ರೂಟ್ಸ್. ಇದು ಬಂದು ಡ್ರೈ ಫ್ರೂಟ್ಸ್ ಗುಲ್ಕಂಡ್ ಅಂತ ಹೇಳಿದ್ದಾರೆ. ನೋಡೋಕೆ ಫುಲ್ ರಿಚ್ ರೆಡ್ ಕಲರಲ್ಲಿದೆ. ನೋಡೋಣ, ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಅಂದ್ಬಿಟ್ಟು. ವೀಕ್ಷಕರೇ, ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಇದನ್ನು ಪರ್ಚೇಸ್ ಮಾಡ್ಬೋದು. ಅದು ಎಲ್ಲಿ ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ಆ್ಯಸ್ ಯೂಶ್ವಲ್ ತುಂಬ ಚೆನ್ನಾಗಿದೆ. ಟೇಸ್ಟ್ ವೈಸ್ ನಾವೇನು ಮಾತಾಡೋಂಗಿಲ್ಲ, ಯಾಕಂದರೆ ನಮಗೆಲ್ಲ ನಾರ್ಮಲ್ ಒಂದು ಗುಲ್ಕಂಡ್ ಒಂದು ಐಡಿಯಾ ಇರುತ್ತೆ. ಇದು ಅದಕ್ಕಿಂತ ಸ್ವಲ್ಪ ಕ್ರೀಮಿ ಆಗಿದೆ, ರಿಚ್ ಆಗಿದೆ, ಚೆನ್ನಾಗಿದೆ, ತುಂಬ ಸ್ವೀಟಿ ಆಗಿದೆ, ಚೆನ್ನಾಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಬೇರೆ ಏನಾದರೂ ಸಿಗ್ಬೋದಾ? ಇನ್ನು ಆಯಿಲ್ ಇರಲ್ಲ, ಎಲ್ಲ ಮಕ್ಕಳಿಗೆ ಮತ್ತು ಹಿರಿಯರಿಗೆ ಎಲ್ಲರಿಗೂ ಆಗಲಿ ರಿಚ್ ಇನ್ ಪ್ರೋಟೀನ್ ಇರೋದ್ರಿಂದ ತುಂಬ ಹೆಲ್ತಿ ಸ್ನ್ಯಾಕು. ನಮ್ಮ ಬೋರಿಂಗ್ ಅಂತ ಹೇಳ್ಬಿಟ್ಟು ಆ ಥರ ಈ ಥರ ಸ್ನ್ಯಾಕ್ಸ್ ಎಲ್ಲ ತಗೊಳ್ಳೋ ಬದಲು ಈ ಥರ ತಿಂದರೆ ಹೆಲ್ತಿ ಆಗೋ ಇರುತ್ತೆ ಮತ್ತು ಟೇಸ್ಟಿ ಆಗೋ ಇರುತ್ತೆ. ಓಕೆ, ಇವಾಗ ನೀವು ಹೇಳಿದ ಮಾತನ್ನ ನಮ್ಮ ವೀಕ್ಷಕರು ಕೂಡ ಕೇಳಿಸ್ಕೊಂಡಿರ್ತಾರೆ. ಯಾಕಂದರೆ ದಾಲಲ್ಲಿ ಮಾಡಿದ್ದೀರಾ ಅಂತ ಹೇಳಿದ್ರಿ, ರಿಚ್ ಇನ್ ಪ್ರೋಟೀನ್ ಅಂತ ಹೇಳಿದ್ರಿ. ಹೌದು, ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ ಕೂಡ. ನಮ್ಗೆ ಇವಾಗ ನಾವು ಈಗಿನ ಜನ್ರೇಷನ್ ಅವ್ರು ಏನಂತಂದರೆ, ನಮಗೆ ಹೊಟ್ಟೆ ಹಸ್ತು ಅಂತಂದರೆ 4 ಗಂಟೆ 5 ಗಂಟೆಯಲ್ಲಿ ಯಾವುದಾದ್ರೂ ಒಂದು ಚಾಟ್ ತಿನ್ಬಿಡೋದು, ಏನಾದರೂ ಆರ್ಡರ್ ಮಾಡ್ಕೊಂಡು ತಿನ್ಬಿಡೋದು ಮಾಡ್ತೀವಿ. ಬಟ್ ನೀವು ದಾಲ್ ಚಾಟ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀರಾ. 1 ಸ್ಪೂನ್ ಸಿಗ್ಬೋದಾ? 1 ಬೈಟ್ ಅಷ್ಟೇ, ತುಂಬ ಬೇಡ. ಚಾಟ್ ಇದು ಹೇಗಿರುತ್ತೆ ನೋಡೋಣ, ಯಾವ ರೀತಿಯಾಗಿರುತ್ತೆ ಇದರ ಕಾಂಬಿನೇಷನ್. ಸ್ಟಮಕ್ ಫೀಲಿಂಗ್ ಆಗಿದೆ ಆ್ಯಕ್ಚುಲಿ. ತುಂಬ ಪ್ರೋಟೀನ್ ಇದೆ. ಆಮೇಲೆ ಇದು ಬೇಕ್ಡ್ ಕೂಡ ಅಲ್ವಾ, ನಾಟ್ ಫ್ರೈಡ್. ಇದು ಆ್ಯಕ್ಚುಲಿ ಬೇಕ್ ಮಾಡಿದ್ದಾರೆ, ಫ್ರೈ ಮಾಡಿಲ್ಲ. ಬಾಯಿ ಫುಲ್ ಕ್ರೀಮಿ ಆಗಿದೆ ಆ್ಯಕ್ಚುಲಿ. ಏನು ಆ ದಾಲ್ ಅಂದ್ರೇ ಹಾಗಿರಬೇಕು, ಅದರ ಎಸೆನ್ಸ್ ಗೊತ್ತಾಗಬೇಕು ನಮಗೆ. ತುಂಬ ಸ್ಪೈಸ್ ಇಲ್ಲ, ಆ್ಯಪ್ಟ್ ಆಗಿದೆ, ತುಂಬ ಚೆನ್ನಾಗಿದೆ. ಇವಾಗ ತಾನೇ ನಾನು ಇವರ ಏನು ದಾಲ್ ಚಾಟ್ ಪ್ರೋಟೀನ್ ತುಂಬ ತುಂಬಿಕೊಂಡಿದೆ ಅದರೊಳಗಡೆ. ಅದನ್ನು ಬೇಕ್ ಮಾಡಿದ್ದಾರೆ ಆ್ಯಕ್ಚುಲಿ, ಸ್ಟೀಮ್ ಮಾಡಿದ್ದಾರೆ. ಫ್ರೈ ಅಂತೂ ಆಗೇ ಇಲ್ಲ, 0 ಆಯಿಲ್ ಇದೆ ಅದರಲ್ಲಿ. ಹಾಗೆ ಇವರು ಇವತ್ತಿನ ಇವರ ಏನು ಮೆನು ಏನಿದೆ ಅಂತ ಅವ್ರನ್ನೇ ಕೇಳಿ ತಿಳ್ಕೊಂಡ್ರೆ. ಜೈವಾಸವಿ, ನನ್ನ ಹೆಸರು ಸೌಮ್ಯ. ಇವತ್ತು ನಾನು ಮಾಡಿರೋದು ಫ್ರೈಡ್ ಮೊಮೋಸು ಮತ್ತು ಜಾಕ್ ಫ್ರೂಟ್ ಕಾಯಿ ಅದರಲ್ಲಿ ಪಲಾವ್ ಮಾಡಿದ್ದೀನಿ. ಪಲಾವ್ ಮಾಡಿ ಟೇಸ್ಟ್ ಮಾಡಿ ಹೆಂಗಿದೆಯೋ ಹೇಳಿ. ಇಂಟ್ರೆಸ್ಟಿಂಗ್ ಆಗಿದೆ. ಹೌದು, ಹೊಸ ವೆರೈಟಿ. ಎಲ್ಲರೂ ಬೀನ್ಸು, ಕ್ಯಾರೆಟು, ವೆಜಿಟಲ್ ಮಾಡ್ತಾರೆ. ಇದೆ. ಇನ್ನೇನಿದೆ ಡಿಫ್ರೆಂಟ್ ಆಗಿರೋದು ಅಂತ? ಅದರ ಅಷ್ಟೇ, ಫ್ರೈಡ್ ಮೊಮೋಸು ಮಾಡಿದ್ದೀನಿ. ಸ್ಟೀಮ್ ಇರುತ್ತಲ್ಲ ಅದನ್ನೇ ಫ್ರೈಡ್ ಮಾಡಿದ್ದೀನಿ.